ಕಾರ್ಯಕ್ರಮಕ್ಕೆ ಸ್ವಾಗತ. ಅಮಂಗಳ ಮುಖಿಯರ ಕೆಡ್ಡ ಅನ್ನುವಂತಹ ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಎಸ್ ಅಂದಾಗಿ ನಮ್ಮ ಜೊತೆ ಗಣ್ಯರು ಜಾಯ್ನ್ ಆಗಿದ್ದಾರೆ. ಸಂಧ್ಯಾ ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ ಕಾರ್ಯದರ್ಶಿ ಹಾಗೆಯೇ ಪ್ರೇಮ ಮಂಗಳೂರು ನವಸಹಜ ಸಂಘ ಸದಸ್ಯರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಸಂಧ್ಯಾ ಮೇಡಮ್. ಎಸ್ ಅಂದಾಗೆ ಪ್ರೇಮ ಮಂಗಳೂರು ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಎಸ್ ಇಬ್ರು ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಮತ್ತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅದೇ ಕೇಳುವಂತದ್ದು, ಎಸ್ ಒಂದು ವಿಡಿಯೋ ವೈರಲ್ ಆಗಿತ್ತು ಮಂಗಳೂರಿನಾದ್ಯಂತ. ಏನು ಮಂಗಳ ಮುಖಿಯರ ನಕಲಿ ವೇಷ ತೊಟ್ಟು ಏನು ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಎಸ್ ಈ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಅದಕ್ಕೂ ಕೂಡ ಜಾಸ್ತಿ ನಾವು ಹೇಳುವಂತದ್ದು, ಯಾಕೆ ಚಿಕ್ಕ ಸಮುದಾಯ ಅನ್ನುವಂಥದ್ದು, ಅದರಲ್ಲೂ ಕೂಡ ಮಂಗಳೂರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಚಿಕ್ಕ ಸಮುದಾಯ ನಮ್ಮ ಮಂಗಳ ಮುಖಿಯರ ಸಮುದಾಯ. ಮಂಗಳ ಮುಖಿಯರಿಗೆ ನಿಜವಾಗ್ಲೂ ಕೂಡ ನಮ್ಮ ಸಮಾಜ ಒಳ್ಳೆ ಮರ್ಯಾದೆ ಕೊಡುತ್ತೆ, ಅನುಕಂಪ ಇದೆ ಎಲ್ಲರಲ್ಲೂ ಕೂಡ. ಆದ್ರೆ ಈ ಚಿಕ್ಕ ಸಮುದಾಯ ಯಾಕೆ ಒಡಕು ಬಿದ್ದಿದೆ ಅನ್ನುವಂಥದ್ದು, ಇಲ್ಲಿ ತಂಡಗಳಾಗಿವೆ, ಇಲ್ಲಿ ಸಂಘಟನೆಗಳಾಗಿವೆ, ಯಾಕೆ ಈ ರೀತಿ ಆಗಿದೆ ಅನ್ನುವಂಥದ್ದು ಒಂದು ಭಾವನೆ. ಎಸ್ ಮೇಡಮ್, ಸಂಧ್ಯಾ ಅವರು ಏನ್ ಹೇಳ್ತೀರಾ ಅನ್ನುವಂಥದ್ದು? ಸರ್ ನಾನೊಂದು ಹೇಳೋದಿಷ್ಟೇ, ಎಸ್ ಮೇನ್ ನಮ್ಗೆ ಸಂಘ ಅಲ್ಲ ಮುಖ್ಯ, ಇಲ್ಲಿ ಎಸ್ ನ್ಯಾಯ ಬೇಕಷ್ಟೇ. ಎಸ್ ಪರಿವರ್ತನೆ ಆಗ್ಲಿ ನವಸಹಜ ಆಗ್ಲಿ Yes. ಅದು ಬೇಡ ನನ್ಗೆ. ನಿಜವಾದ ಮಂಗಳ ಮುಖಿಯರ ಮೇಲೆ ಎಫೆಕ್ಟ್ ಬೀಳ್ತಾ ಉಂಟು. ಸ್ವರಾಜ್ ಅವ್ರು ಮಾಡಿದ್ದು ಒಳ್ಳೆ ಕೆಲಸ. ಸರಿಯಾ ಆರ್ ರಾಂಗ್? ಸರಿ. Okay. ಯಾಕೆಂದ್ರೆ ಕಲೆಕ್ಷನ್ ಹೋದ್ರೆ ಕೇಳ್ತಾರೆ ಪ್ರತಿಯೊಬ್ರು. Yes. ವೇಷ ಹಾಕಿದವ್ರು ಬರ್ತಾರೆ, ನೀವ್ ಯಾಕೆ ಬಿಡ್ತೀರ ಅಂತ ನಮ್ಮನ್ನು ಕೇಳ್ತಾರೆ. ನಾವು ಅವ್ರನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ಆಗುತ್ತಾ? Yes. ನೋಡುವವ್ರಿಗೆ ಆಗ್ತಾರೆ. ನಾನು ಹಾಕಿದ್ದೇನೆ, ಟೋಪನ್ ಹಾಕಿದ್ದೇನೆ. ನಾನು ಪುಗ್ಗ ಇಟ್ಕೊಂಡು ಬಂದಿದ್ದು ಚಿಕ್ಕ ವಯಸ್ಸಿಂದ, ತಂದೆ ತಾಯಿ ಮನೆಯಿಂದ ಬರುವಾಗ ಗುಲಾಬಿ ಕಲರ್ ಟೋಪನ್ ನಾನು ಇಟ್ಕೊಳ್ಳಿಲ್ಲ ಯಾವತ್ತು. ಅದನ್ನು ವೇಷಧಾರಿಗಳು ಮಾಡುವ ಕೆಲಸ ಅದೆಲ್ಲ. ಪಬ್ಲಿಕ್ಗೆ ಹೇಗೆ ಗೊತ್ತಾಗುತ್ತೆ ಅದು ವೇಷಧಾರಿನೇ ಒರಿಜಿನಲ್ ಅಸಲಿ ಅಂತೇಳಿ? ಕುಂಬಳೆಕಾಯಿ ಕಳ್ಳ ಅಂದ್ರೆ ಬೆಣ್ಣೆ ಹಾಕಿ ತಟ್ಕೊಂಡು ನೋಡ್ತೀರಿ. ಇವತ್ತಿಷ್ಟು ಇಷ್ಟು ಇವರೆಲ್ಲ ಬರೋ ಅವಶ್ಯಕತೆ ಇರಲಿಲ್ಲ ಇಲ್ಲಿಗೆ. ಯಾಕೆ ಗೊತ್ತಾ? ಅವ್ರವ್ರ ಗುರು ಘೋಷಗಳಂದ್ರೆ ಅವ್ರ ಮನೆಯಿಂದ ಬಂದಿರ್ ಫೀಲ್ಡಿಗೆ ಫಸ್ಟಿಗೆ ಬಂದ್ರೆ ಟೋಪನ್ ಹಾಕಿ ಬರೋದು ಎಲ್ರು. ನಾನು ಬರ್ತೇನೆ, ನನ್ನ ಗುರು ಸಹ ಬರ್ತಾರೆ ಸ್ಟಾರ್ಟಿಂಗ್ ಇದ್ದ. ಆದ ನಂತರನೇ ನಿರ್ವಾಣ ಆಗಿ ನಾವು ಕೂದಲೆಲ್ಲ ಬಿಟ್ಟು ಸರ್ಜರಿಗಳೆಲ್ಲ ಮಾಡಿಸ್ಕೊಳ್ತೀವಿ. ಎರಡನೇ ಪ್ರಶ್ನೆ ಅದು. ಗುಲಾಬಿ ಕಲರ್ ಟೋಪನ್ ಇಟ್ಕೊಂಡು ನಾವು ಕುಡ್ದು ಬಂದರೆ ನಮ್ಗೆ ಸಮಾಜ ಮರ್ಯಾದೆ ಕೊಡಲ್ಲ. ಯಾಕಂದ್ರೆ ನನ್ನಲ್ಲಿ ಇವತ್ತು ನಾನು ಒಬ್ಬ ಶೋಷಣೆಗೊಳಗಾಗಿದ್ದೀನಿ. ಒಬ್ಬ ಗಂಡಸನ ಜೊತೆಯಲ್ಲಿ 10 ವರ್ಷ ಸಂಸಾರ ಮಾಡಿದ್ದೀನಿ, ಒಂದು ಹೆಣ್ಣು ತರ. ಇವತ್ತು ಅವನು ನಾನು ಬಿಟ್ಟು ಹೋಗಿದ್ದಾನೆ. 100 ರಾತ್ರಿ ಎಲ್ಲ ಮಲಗಿದ ನಿದ್ದೆ ಬರಲ್ಲ ಸರ್ ನನಗೆ. ನನ್ನಲ್ಲಿ ಇಷ್ಟುಂಟು ನೋವು. ಹಾಗಾದ್ರೆ ನಾನು ಬೇವಡಾಗಿ ನಾನು ಕುಡ್ಕೊಂಡು ನಾಳೆಯಿಂದ ಬಸ್ತಿಗೆ ಹೋಗಿ ನನ್ಗೆ ಇಷ್ಟ ಬಂದಾಗ ಬಟ್ಟೆ ಬಿಚ್ಚಿ ನಾನು ತಿರ್ಗಾಡ್ಲಿಕ್ಕೆ ಆಗುತ್ತಾ? ಸಮಾಜ ಒಪ್ಪುತ್ತಾ? ಸುತ್ತಮುತ್ತ ನೋಡುವವರು ತುಂಬಾ ಮಂದಿ ಇರ್ತಾರೆ. ಅದಕ್ಕೆ ಸಹ ನಾವು ಗೌರವ ಕೊಡ್ಬೇಕಲ್ಲ ಸಮಾಜಕ್ಕೆ ಸಹ. ನಾವು ಮಾಡೋದು ಕೆಲಸ ಒಳ್ಳೇದಾ? ಅವಳು ಶ್ರೇಯನ ಅವಳು ನಿಜವಾಗ ನಕಲಿ ನನಗೂ ಗೊತ್ತಿಲ್ಲ. ಆದ್ರೆ ಅವಳು ಮಾಡಿದತ್ತು ತಪ್ಪಲ್ಲ. ಕುಡಿದು ಹೋಗಿ ಪಬ್ಲಿಕ್ ಪಾರ್ಕಲ್ಲಿ ತೊಂದರೆ ಕೊಡೋದು ತಪ್ಪಲ್ವಾ? ಅದು ಎಫೆಕ್ಟ್ ಬೀಳೋದು ಯಾರು? ನಮ್ಮ ಮೇಲೆ ಬೀಳುತ್ತೆ. ಓಕೆ, ಸೌರಜ್ ಮಾಡಿದಂತ ಕೆಲಸದಲ್ಲಿ ನಿಮ್ಗೆ ತೃಪ್ತಿ ಇದೆ, ನ್ಯಾಯ ಇದೆ. ಓಕೆ ಓಕೆ. ಎಸ್ ಮೇಡಮ್, ಪ್ರೇಮ ಅವ್ರು ಏನ್ ಹೇಳ್ತೀರಾ ಅನ್ನುವಂಥದ್ದು? ಇದು ನನಗೆ ಸರಿಯಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಸೂರಜ್ ಅವರು ಕರೆದು ಅವ್ರು ಹೇಳಿದ ಕಾಜಲ್ ಅವರು ಹೇಳಿದಾಗೆ ಕರೆದು ಬುದ್ಧಿ ಹೇಳ್ಬೋದಿತ್ತು. ನೋಡು ಏನು ಸಮಸ್ಯೆ, ಅವರಿಗೆ ಮದುವೆ ಆಗಿದೆ, ಅವರಿಗೊಂದು ಗಂಡ ಅಂತ ಇತ್ತು, ಅವರು ಕೂಡ ಬೇಡ ನೋಡಿ. ಅವ್ರ ಮನೆಯಲ್ಲಿ 4 ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ, ಅಪ್ಪ ಅಮ್ಮ ಎಲ್ಲ ಸುಸೈಡ್ ಆಗಿದೆ. ಅವರಿಗೊಂದು ಮದುವೆ ಅಂತ ಇತ್ತು, ಅವರು ಒಂದು ಹುಡುಗನ ಜೊತೆ ಸಂಸಾರ ಮಾಡಿದ್ದಾರೆ. ನೀವು ವಿಡಿಯೋ ತಗೊಂಡು ಹೋಗ್ತಿದ್ದೀರಿ, ನಾನಿವಾಗ ಏನಾದ್ರು ಮಾತಾಡಿ ನೀವು ಓಡ್ತೀರಾ ಅಲ್ಲ ನಿಲ್ತೀರಾ? ಅವ್ರಿಗೆ ಭಯ ಆಯ್ತು ನೀವು ಏನ್ ಮಾಡ್ತೀರಾ ಅಂತ ಹೇಳಿ. ಯಾಕೆ ನಿಜವಾದ ಮಂಗಳ ನಾನು ಹೆದರುದಿಲ್ಲ. ನಮ್ ಗುರು ಫೋನ್ ಮಾಡ್ತಾರೆ, ತಪ್ಪ ಗುರು ನನ್ಗೆ ಈ ತರ ಕರೀತಿದ್ದಾರೆ, ಯಾರೋ ವಿಡಿಯೋ ಮಾಡ್ತಿದ್ದಾರೆ, ಬನ್ನಿ ಗುರು ಅಂತೇಳಿ. ಸಂಧ್ಯನವ್ರಿಗೆ ಅವಾಗ ಶ್ರೇಯನ ಪರಿಚಯ ಇದೆ, ಅವಾಗ ಅವ್ರ ನಕಲಿ ಅಂತ ಗೊತ್ತಾಗ್ಲಿಲ್ವಾ? ಮಾತಾಡ್ತಾ ಇದ್ರು ಅವರ ಸಂಜನ ಶ್ರೇಯನ್ ಜೊತೆ ಸುರತ್ಗೆ ಇವ್ರು ತಣ್ಣೀರ್ ಬಾವಿಯಲ್ಲಿ ಇದ್ರು. ಮಾಡಿ ತಪ್ಪು ಓಕೆ ಮೇಡಮ್, ನನ್ನ ಪ್ರಶ್ನೆ, ಇಬ್ರು ಕೂಡ ಮಂಗಳ ಮುಖಿಯರು ಹೌದು ಅಂತ ಮಾತು ಇಬ್ರು ಕೂಡ ವೈಟ್ ಅವ್ರು ಕೂಡ ಆಗಿರ್ಬೋದು. ಓಕೆ, ಇದರಲ್ಲಿ ಶ್ರೇಯ ಅನ್ನುವಂತವ್ರು ಯಾರು? ಅವ್ರು ಮಂಗಳೂರು ಗ್ರೀನ್ ಕಲರ್ ಹಾಕಿದವರು ಶ್ರೇಯ ಅನ್ನುವಂತ. ಹಾಗಾದ್ರೆ ಅವರ ಪಕ್ಕದಲ್ಲಿ ಇರುವವರು ಯಾರು ಅನ್ನುವಂಥದ್ದು ಹಿಜಡಗಳು ಎಲ್ಲಿ ಬೇಕಾದ್ರೂ ಬದುಕಬಹುದಲ್ಲ ಸರ್? ನೋಡಿ, ಅವರು ಶ್ರೇಯ ಒರಿಜಿನಲ್, ಅವರು ಗುಲಾಬಿ ಕಲರ್ ಟೋಪನ್ ಆಗಿ ಒರಿಜಿನಲ್. ಹಾಗಾದ್ರೆ ಅವರು ವೈಟ್ ಕಲರ್ ನವರು, ಅದು ಅವ್ರು ನಿಮ್ಮ ಪಂಗಡದವರಲ್ಲ. ಪಂಗಡದ ಅವ್ರ ಜೊತೆ ಇರ್ಬೇಕಾದ ಅವ್ರ ಫ್ರೆಂಡ್ ಆಗಿರ್ಬೋದು. ಸರಿ, ವಿಡಿಯೋ ಮಾಡ್ತಿರೋದು ಅವ್ರು ವೈಟ್ ಕಲರ್ ನವರು. ನೀ ಇಲ್ಲ ಶ್ರೇಯ ಒಂದು ಟೋಪನ್ ಇದ್ದಾರಲ್ಲ, ಶ್ರೇಯ ಮತ್ತೆ ಬಂದಿರೋದು ಇಲ್ಲ ಸರ್, ವೈಟ್ ಕಲರ್ ನವರು ಮಾಡಿದ್ರಲ್ಲಿ ತಪ್ಪೇ. ಗಮನಿಸಬೇಕಾಗಿರುವಂತ ಒಂದು ಅಂಶ ಏನಿದೆ, ಮಂಗಳ ಮುಖಿಯರು ಯಾರಾದ್ರಲ್ಲಿ ಶ್ರೇಯ ಅನ್ನುವಂಥದ್ದು ಗುಲಾಬಿ ಕಲರ್ ಬಣ್ಣ ಹಾಕಿರುವ ಅಂತ ಹೇಳಿ ಅಲ್ವಾ? ಸೌರಜ್ ಅವರನ್ನು ಎಳಿತಾರೆ, ಅವಾಗ ಮಂಗಳ ಮುಖಿಗೆ ನಾಚಿಗೆ ಸ್ವಭಾವ ಇದೆ, ಓಡಿ ಹೋಗ್ತಾಳೆ. ನಿಜವಾಗ್ಲೂ ಕೂಡ ಮಂಗಳ ಮುಖಿಯರು ಮನಸ್ಸಿನ ಭಾವನೆ ಇರುವವರು ಮಾಡುವಂತ ಕೆಲಸ. ಆದ್ರೆ ಈ ಮನುಷ್ಯ ಓಡಿ ಹೋಗಲ್ಲ, ಅಲ್ಲೇ ಇರ್ತಾನೆ. ಆಗ್ತದಲ್ಲ ಸರ್,
ಅಲ್ಲ ಅವರು ಓಡಿ ಹೋಗ್ತಾರಲ್ವಾ ಸರ್ ನೋಡಿ ಅವರಿಗೆ ಧೈರ್ಯ ಇದೆ, ಎದುರಲ್ಲ ಸರ್. ನೀವ್ ಹೇಳಿದ್ರೆ ಸರ್. ಅವಳು ತುಂಬಾ ನೋವಲ್ಲಿ ಜೀವನ ಮಾಡ್ತಿದ್ದಾಳೆ ಈಗ. ಯಾರು? ಆ ಶ್ರೇಯನ್ ಅವಳು ಎದುರಬಾರ್ದು. ಅವಳು ಕರ್ಕೊಂಡೋಗಿ ಎಲ್ಲಿ ನನ್ನ ಮನೆಯವರನ್ನೆಲ್ಲ ಕಳ್ಕೊಂಡಿದ್ದೀನಿ ಈಗ. ನಾನು ಸಾಯೋ ಪರಿಸ್ಥಿತಿಯಲ್ಲಿ ಇದ್ದೀನಿ. ಕರ್ಕೊಂಡು ಬರ್ಲಿ ಅಂತ ಜೊತೆಲಿ. ಅವ್ರು ಯಾಕೆ ಮತ್ತೆ ನಾವು ಮುಂಬೈ ಅವರು ಸತ್ತಾರ ಅಂತ ಹೇಳಿದ್ರು? ಭಯ ಸರ್, ಅದೇ ನಾನು ಭಯ ಹೇಳೋದು ಸರ್. ನೋಡಿ, ಫ್ಯಾಮಿಲಿ ಇಲ್ಲಿ ಇದೆ ನೋಡಿ. ನೋಡಿ ಸರ್, ಮನೆಯಲ್ಲೆಲ್ಲ ಗೊತ್ತಾಗಿ ಸರಿ ಪ್ರೇಮ. ನೋಡಿ ನಾನು ಹೇಳ್ತೇನೆ, ಮನೆಯೆಲ್ಲ ಗೊತ್ತಾಯ್ತು, ಫ್ಯಾಮಿಲಿ ಎಲ್ಲ ಬಿಟ್ಟಾಯ್ತು. ಅವ್ರ ಫ್ಯಾಮಿಲಿ ಒಂದು ಕಂಡೀಷನ್ ಹಾಕಿರ್ಬೋದು, ನೋಡಿ ಇನ್ನೊಂದ್ಸಲ ನಿನ್ನ ಈ ತರ ನೋಡಿದ್ರೆ ನಾವು ಬಿಡುದಿಲ್ಲ, ಏನಾದ್ರೂ ನಾವು ಆಕ್ಷನ್ ತಗೊಳ್ತೀವಿ ಅಂತ ಅನ್ಬಹುದು. ಆದ ಕಾರಣ ಈ ತರ ಅವ್ರು ಮಾಡಿ ನೀವು ಅವರ ಶ್ರೇಯನ್ ಬಗ್ಗೆ ಹೇಳ್ತೀರಾ, ಆ ವೈಟ್ ನಾವು ನಿಮ್ಗೆ ಗೊತ್ತಿಲ್ಲ. ಈಗ ನೋಡಿ ಸರ್, ನಮ್ಮಿಂದ ನನ್ನ ಫ್ರೆಂಡ್ ಆಗಿ ಬೆಂಗಳೂರಿಂದ ಬರ್ಬೋದು, ಆ ತರ ಅವರು ಬೊಂಬೈಯಿಂದ ಬರ್ಬೋದು, ಬೇರೆ ಎಲ್ಲೊಂದು ಪುಣೆಯಿಂದ ಬರ್ಬೋದು. ಈಗ ನನ್ ಜೊತೆ ಆ ತರ ಬಂದವರು ನೀವು ನಾಳೆ ಅವರು ಕೂಡ ಹಾಗೆ ಮಾಡ್ತಾರೆ, ಯಾರು ಕೂಡ ಬರ್ಬೋದು ಅನ್ನುವಂತ ಈ ಜನ ಅಂತ ಅಂದ್ಮೇಲೆ ಎಲ್ಲರೂ ಇರ್ತಾರೆ ಸರ್. ನಾವೇ ಇಲ್ಲ, ಅವರೆಲ್ಲ ಬೇರೆ ಕಡೆ ಅಲ್ಲ, ವೈಟ್ ಕಲರ್ ಅಲ್ಲ, ಇನ್ನೊಂದು ಸರ್ ಅವರು ಅವರು ಅವರಲ್ಲ, ಅನುಕಂಪನ ಟ್ರಾನ್ಸ್ಜೆಂಡರ್ ಸರ್. ಹೈಕೋರ್ಟ್ ಜಡ್ಮೆಂಟ್ ಕೊಟ್ಟಿದೆ ಟ್ರಾನ್ಸ್ಜೆಂಡರ್ ಹೇಗೆ ಬದುಕಬಹುದು ಅಂತ ಹೇಳಿ. ಎಸ್ ಮೇಡಮ್, ಒಬ್ರು ಕಾಲರ್ ಇದ್ದಾರೆ. ಸೌರಾಜ್, ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಹಲೋ. ಹಲೋ ಮೇಡಮ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ. ಆಗ ಕಾಲ್ ಮಾಡಿದ್ದೆ, ಡ್ರಾಪ್ ಆಯ್ತು ಕಾಲ್. ಹಲೋ ಮೇಡಮ್, ಹೇಳಿ ಹೇಳಿ. ನಾನೊಂದು ಸಂಜನಾ ಹತ್ರ ಮಾತಾಡ್ಬೇಕು. ಜಸ್ಟ್ ಸಂಜನಾ ಅವರಿಲ್ಲ, ಸಂಜನಾ ಅವರು ಅವರ ಬದಲಿಗೆ ಇವರಿದ್ದಾರೆ, ಸಂಧ್ಯಾ ಅವರಿದ್ದಾರೆ. ಸಂಜನಾ ಅವರು ಹೇಳಿದ್ರು ಲಾಸ್ಟ್ ಟೈಮ್ ಪಂಪೈಲಲ್ಲಿ ಅವರಿಗೆ ಪ್ರಾಬ್ಲಮ್ ಆಗಿದೆ ಅಂತ. ಅವರು ಯಾರಿಗೆ ಪ್ರಾಬ್ಲಮ್ ಆಗಿರೋ ವಿಷಯವನ್ನು ಶೇರ್ ಮಾಡ್ಲಿಲ್ಲ, ಹೇಳಿಲ್ಲ. ಮತ್ತೆ ವಿಡಿಯೋ ಎಂತ ಒಂದು ಅವರದ್ದು ಒಂದು ಸುಳಿವಿಲ್ಲ ಸಂಜನಾ ಅವರದ್ದು. ಅವರು ಇವಾಗ ಹೇಳ್ತಿದ್ದಾರೆ ಟಿವಿಯಲ್ಲಿ, ಅವರ ಟೋಪನ್ ಇರೋದು ಅವರ ಎದು ಚೆಂಡಿ ತೆಗೆದ ನಂತರ ಈ ವಿಷಯವನ್ನು ಹೇಳ್ತಿದ್ದಾರೆ ಸಂಜನಾ ಅವರು. ವಿಡಿಯೋ ಮಾಡ್ಬೋಯ್ತಲ್ಲ ಈ ವಿಷಯವನ್ನು. ಮೇಡಮ್, ಅಲ್ಲಿ ಅವರ ಮೇಲೆ ಹಲ್ಲೆ ಆಗ್ತಾ ಇದೆ, ಅವರ ಮೇಲೆ ಒಂದು ದೌರ್ಜನ್ಯ ನಡೀತಿದೆ, ಅವರೇ ಹೇಗೆ ವಿಡಿಯೋ ಮಾಡ್ತಾರೆ ಅಂತ ನನ್ಗೆ ಗೊತ್ತಿಲ್ಲ. ವಿಡಿಯೋ ಮಾಡ್ತಿಲ್ಲ, ಮರುದಿವಸ ಆದ್ರೆ ಹೇಳ್ಬೋಯ್ತಲ್ಲ. ಅವಾಗ ಅವರಿಗೆ ಗುರು ಅಂತ ಇದ್ದಾರೆ, ಅವರು ಮಂಗಳೂರಿಗೆ ಬರುವ ಗುರು ಅಂತ ಇದ್ದಾರೆ, ಅವರಿಗೆ ಹೇಳ್ಬೋಯ್ತಲ್ಲ. ಅವರು ಚಲ್ಲಿತ್ತು ಸಂಜನಾ ಹತ್ರ. ಸಂಜನಾ ಸಹ ಡ್ರಿಂಕ್ಸ್ ಮಾಡ್ತಾರೆ. ಈಗ ಹೇಳಿದ್ರು ಕದ್ರಿ ಪಾರ್ಕ್ ಅಲ್ಲಿ ಡ್ರಿಂಕ್ಸ್ ಮಾಡಿ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡುದು ಡ್ರಿಂಕ್ಸ್ ಮಾಡಿ ಅಲ್ಲ ಅಲ್ಲಿ. ಆ ವಿಡಿಯೋ ನೋಡಿ, ಸೋರಾಜ್ ಅವರು ಮೊಬೈಲ್ ಇಟ್ಕೊಂಡು ಹೋಗಿ ಅವರು ಎದುರು ಬಿಟ್ಟಿದ್ದಾರೆ. ಇಲ್ಲ ಇಲ್ಲ, ಯಾಕೆಂದ್ರೆ ನಾನು ಯಾವ ದೇವರ ಮೇಲೆ ಆಣೆ ಬೇಕಾದ್ರೂ ಡ್ರಿಂಕ್ಸ್ ಮಾಡಿದ್ದಾರೆ. ಡ್ರಿಂಕ್ಸ್ ಮಾಡಿ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಚರ್ಚೆ ಬೇಡ, ಯಾಕೆಂದ್ರೆ ಇದ್ರ ಬಗ್ಗೆ ಚರ್ಚೆ ವಾಯ್ಸ್ ಕೇಳ್ತಿಲ್ಲ ಸರ್. ಎಸ್, ಹೇಳಿ ಹೇಳಿ. ಸ್ವಲ್ಪ ಕಾಜಲ್ ಅವ್ರ ಹತ್ರ ಮಾತಾಡ್ಲಿಕ್ಕೆ ಬಿಡಿ ದಯಮಾಡಿ. ಅವರು ಅಲ್ಲಿ ಸಂಜನಾನೇ ಮಾತಾಡ್ತಿರುವುದು. ಕಾಜಲ್ ಅವರಿಲ್ಲ, ಪ್ರೇಮ ಅವರಿದ್ದಾರೆ. ಕಾಜಲ್ ಅವರಿಗೆ ವಿಷಯ ಗೊತ್ತುಂಟು ಇಲ್ಲ. ಕಾಜಲ್ ಅವರು ಮಾತಾಡ್ಲಿಕ್ಕೆ ಬಿಡಿ ದಯಮಾಡಿ. ಇಲ್ಲ, ನಾನು ಪ್ರೇಮ ಇದ್ದೇನೆ. ನನ್ನ ಹತ್ರ ಮಾತಾಡು. ಪ್ರೇಮ ಅವ್ರ ಸಹ ಮಾತಾಡ್ಬೇಕು ದಯಮಾಡಿ. ಅವರಿಗೆ ಗೊತ್ತುಂಟು ಮಂಗಳೂರು. ಸರಿ, ನಾನು ಹೇಳ್ತೇನೆ. ಡ್ರಿಂಕ್ಸ್ ಮಾಡಿ ಕುಡಿದಿದ್ದಾರೆ ಅಂತ ಹೇಳ್ತಾರೆ. ಎಷ್ಟು ಜನ ಕುಡಿಯಲ್ಲ ಡ್ರಿಂಕ್ಸ್ ಮಾಡಿ? ತುಂಬಾ ಜನ ರೋಡ್ ಸೈಡ್ ಅಲ್ಲಿ ಬಿದ್ದು ಬೀಳ್ತಾರಲ್ಲ. ಇವ್ರು ಹಾಗೆ ಸೂರಜ್ ಅವರಿಗೆ ಕೂಡ ವಿಡಿಯೋ ಮಾಡಿ ತೆಗೆದು ಬಿಡ್ತಾರೆ. ಅದರ ವಿಡಿಯೋ ಮಾಡಲಿ, ಸಮಾಜಕ್ಕೆ ಒಂದು ಧಕ್ಕೆಯಲ್ಲಿ ಒಬ್ಬ ರೋಡ್ ಅಲ್ಲಿ ಮಲಗಿರೋ ಒಂದು ವಿಡಿಯೋ ಮಾಡಿದ್ದೇನೆ. ಯಾಕೆಂದ್ರೆ ಅಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಹೋಗೋ ಜಾಗದಲ್ಲಿ ಇವರ ಲುಂಗಿಯನ್ನು ಓಪನ್ ಆಗಿ ಬಿಟ್ಬಿಟ್ಟು ಇವರು ಮಲಗ್ತಿದ್ರು. ಯಾಕೆಂದ್ರೆ ಇಲ್ಲಿ ಧಕ್ಕೆಯಲ್ಲಿ ಅಲ್ಲಿ ವಿಡಿಯೋ ಮಾಡಿದ್ದೆ. ಯಾಕೆಂದ್ರೆ ಅಲ್ಲಿ ಹೋಗೋ ಚಿಕ್ಕ ಮಕ್ಕಳು ಹುಡುಗಿಯರೆಲ್ಲ ಹೋಗೋ ಜಾಗದಲ್ಲಿ ಇವ್ರು ಕುಡ್ದು ಬಿಟ್ಟು ಅರೆ ಬರೆ ಬಟ್ಟೆಯಲ್ಲಿ ಇರ್ತಿದ್ರು. ಅದು ಕೂಡ ವಿಡಿಯೋ ಮಾಡಿದ್ದೇನೆ. ಅಲ್ಲ ಸರ್, ನೀವು ಸಮಾಜ ಸೇವೆ ಮಾಡಬೇಡ ಅಂತಲ್ಲ. ಇಂಥ ವಿಷಯ ಬಂದಾಗ ಇದು ಯಾವ ನ್ಯಾಯ? ನಿಮ್ಗೆ ಇದ್ರಲ್ಲಿ ಏನ್ ಸಿಗ್ತದೆ? ಒಂದು ಒಳ್ಳೆತನ. ನಾನು ಹೇಳುದು ಒಂದೇ, ನಿಮ್ಗೆ ಇದರಲ್ಲಿ ಮಂಗಳಮುಖಿಯವರಿಗೆ ಇದು ಮೋಸ ಆಗ್ಬಾರ್ದು. ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಮೋಸ ಆಗ್ಬೋದು. ಯಾಕೆಂದ್ರೆ ಇಲ್ಲಿ ಸೀರೆ ಟೋಪನ್ ಹಾಕ್ಬಿಟ್ಟು ಒಟ್ಟಾರೆ ಬಂದ್ಬಿಟ್ಟು ನಾವು ಹಣ ಕೇಳಿದ್ರೆ ಕೊಡುದು. ಕೊಡಲ್ಲ ಸರ್, ಹೇಳ್ತಾರೆ ನೀವು ಕೈ ಕಾಲು ಸರಿ ಉಂಟಲ್ಲ, ದುಡಿಲಿಕ್ಕೆ ಆಗಲ್ಲ. ಕೂದಲು ಬಿಟ್ಟಿದ್ರು, ಕೂದಲು ನನಗಿಂತಲೂ ಉದ್ದ ಇತ್ತು ಅವರ ಕೂದಲು. ಅವ್ರು ಕಟ್ ಮಾಡಿದ್ರು, ಕೂದಲು ಕಟ್ ಮಾಡಿದ್ದು. ಬಿಟ್ಟು ಬಿಡ. ನಾನು ಫಸ್ಟ್ ಬರ್ಬೇಕಾದ್ರೆ ನಾನು ಪುಗ್ಗ ಇಟ್ಟಿದ್ದೆ, ನಾನು ಸರ್ಜರಿ ಆಗಿ ಬಂದಿದ್ದು. 7 ವರ್ಷದ ಮೊದಲು ನಾನು ಗೊತ್ತಿದೆ ಅಲ್ವಾ? ಸರಿ, ಟೋಪನ್ ಹಾಕಿದ್ರು ಕೂಡ ಇದ್ದಾರೆ. ಸರಿ, ಓಕೆ, ವಿಷಯ ಇಲ್ಲ. ಆದ್ರೆ ನಾನು ಹೇಳುದು, ಇಲ್ಲಿ ಡ್ರಿಂಕ್ಸ್ ಮಾಡಿ ಒಂದೇ ಒಂದು ಶಬ್ದ ಬರ್ತಿಲ್ಲ. ಯಾಕೆಂದ್ರೆ ಇಲ್ಲಿ ನಾವು ಅಲ್ಲಿ ಕೇಳ್ಬೋದು ಪ್ರಾಬ್ಲಮ್ ಇದೆಯಾ, ಅಲ್ಲ ಏನೊಂದು ಸಮಸ್ಯೆ ಇದೆಯಾ, ಏನು ಸೀದಾ ಹೋದಾಗ ನಮಗೇನ್ ಅನಿಸ್ತದೆ, ಇದು ಯಾರೋ ಯಾವುದೇ ಒಂದು ಬಾಂಗ್ಲಾದೇಶದಲ್ಲ ಯಾವ್ದೋ ಬಿಹಾರಿಂದ ಬಂದು ಇಲ್ಲಿ ನಮ್ಮ ಮಂಗಳೂರಿನ ಜನ ಮೋಸ ಮಾಡ್ತಿದ್ರೆ ಒಂದು ಮಾತು ಹೇಳ್ತೀನಿ, ಇಲ್ಲಿ ಕೇಳಿ ಪಾಯಿಂಟ್. ಅವರು ಶ್ರೇಯನ್ ಅವರು ಮಂಗಳೂರು ಅವರು, ಅವರಿಗೆ ತುಳು ಮಾತಾಡ್ತಾರೆ ಅವರು.
ಅವಾಗಿರ್ಬೇಕಾದ್ರೆ ಇವರು ಸೂರಜ್ ಅವರು ತುಳುವಳಿ ಹೇಳ್ಕೊಂಡು ಹೋಗಿರ್ಬೇಕು ಪತ್ತಲೆ ಪತ್ತಲೆ ಅಂತ ಇವ್ರಿಗೆ ನೋಡಿ, ತುಳು ತಾಕೊಳ್ಳಿ ನಾನು ಅಂತ ಅವ್ರ ಹತ್ರ ಹೇಳ್ಕೊಂಡು ಮಾತಾಡ್ಲಿಲ್ಲ. ಓದಿರ್ಬೋದು. ಶ್ರೇಯನ್ ಹತ್ರ ಮಾತಾಡ್ಲಿಲ್ಲ. ಹಿಂದೆ ನಾನು ಬರ್ಬೋದಲ್ಲ ಮಾತಾಡಿರೋದು ಸರ್? ಅವ್ರು ವೈಟ್ Yes, yes, ವೈಟ್ yes. ಅವ್ರ ಹತ್ರ ಅವ್ನು ಒಂದೇ ಒಂದು ಶಬ್ದ ಹೇಳಿಲ್ಲ. ಅದಕ್ಕೆ ತುಂಬಾ ನೀವು ಶಬ್ದ ಸರ್, ಅವ್ರು ಒಂದು ಮಾತು ಬರ್ತೀನಿ, ಸರ್, ಬರ್ತೀನಿ, ನೀವು ಒಂದು ಬರ್ತೀನಿ, ಮಾತು, ಮೇಡಮ್. ಒಂದು ಮಾತು. ಎಸ್ ಒಂದು ಎಸ್ ಶ್ರವಣ ಅವರು ಕರೆ ಮಾಡಿದ್ರೆ. ಶ್ರವಣ ಅವರೇ ನಮಸ್ತೆ. ಹಲೋ ಹಲೋ ಶ್ರವಣ ಅವರೇ ನಮಸ್ತೆ. ನಮಸ್ತೆ. ಎಸ್ ಸರ್ ಏನ್ ಹೇಳ್ತೀರಾ ಅನ್ನುವಂಥದ್ದು ಈ ಒಂದು ಘಟನೆ ಬಗ್ಗೆ? ಈ ಘಟನೆ ಬಗ್ಗೆ ಒಂದು ಸ್ಪಷ್ಟ ನಿರ್ದೇಶನ ವಿಚಾರ ಹೋಯ್ತಂತ ಏನಂದ್ರೆ, ಈಗ ಮಂಗಳಮುಖಿಯವರಿಗೆ ದಕ್ಷಿಣ ಕನ್ನಡದಲ್ಲಿ ಟೋಟಲ್ ನಾವು ಹೇಳುವ ದಕ್ಷಿಣ ಕನ್ನಡ ರೀಜನ್ ಅಂದ್ರೆ ಕರಾವಳಿ ರೀಜನ್ ಅಲ್ಲಿ ಅವರಿಗೆ ಇತ್ತೀಚೆಗೆ ಒಳ್ಳೆ ಸ್ಥಾನಮಾನ, ಇತ್ತೀಚಿನವರೆಗೆ ಒಳ್ಳೆ ಸ್ಥಾನಮಾನ ಇತ್ತು. ಯಾಕಂತಂದ್ರೆ ಮಂಗಳಮುಖಿಯರನ್ನು ದಕ್ಷಿಣ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಅಂದ್ರೆ ಈ ತುಳುನಾಡಿನ ಜನತೆ ನೋಡಿದ್ದು ಕಳೆದ ಒಂದು 15 ವರ್ಷಗಳಿಂದ ಈಚೆ. ಇದನ್ನು ಇದ್ರ ಮೊದಲು ಹೇಗಿತ್ತಂದ್ರೆ, ಈ ಎಲ್ಲಾ ಮಂಗಳಮುಖಿಯರು ದಕ್ಷಿಣ ಕನ್ನಡಕ್ಕೆ ಎಂಟ್ರಿ ಕೊಟ್ಟದ್ದೇ ಒಂದು ಕಳೆದ 15 ವರ್ಷದ ಮೊದ್ಲು. ಆಲ್ಮೋಸ್ಟ್ ಮೊದ್ಲು ಬರ್ತಾ ಇದ್ರು, ಬಟ್ ಇಷ್ಟೊಂದು ಪ್ರಮಾಣದಲ್ಲಿ ಬಂದದ್ದು ಈ 15 ವರ್ಷದ ನಂತರ. ಯಾಕೆ ಬಂದ್ರು ಅಂತ ಹೇಳಿದ್ರೆ, ಒಂದು ನಾವು ನೋಡ್ಬೇಕು ಅಂತ ಹೇಳಿದ್ರೆ, ಬಳ್ಳಾರಿ ಆ ಪ್ರದೇಶದಲ್ಲಿ ಗಣಿ ಏನು ಅದಿರು ಸಾಗಾಣಿಕೆಗಳು ಲಾರಿಗಳಲ್ಲಿ ಅವರು ಹತ್ಕೊಂಡು ದಕ್ಷಿಣ ಕನ್ನಡಕ್ಕೆ ಬರ್ತಿದ್ರು, ಆರ್ಬರ್ ಕಡೆಗೆ. ಅವರು ಅಲ್ಲಿಯ ಡ್ರೈವರ್ಸ್ ಗಳು ಏನ್ ಮಾಡ್ತಿದ್ರು ಅಂದ್ರೆ ಅವರನ್ನು ಕರ್ಕೊಂಡು ಬರ್ತಿದ್ರು. ಅದರಿಂದಾಗಿ ದಕ್ಷಿಣ ಕನ್ನಡದಲ್ಲಿ ಬಂದವರು ರಿಟರ್ನ್ ಹೋಗ್ತಿರ್ಲಿಲ್ಲ, ಇಲ್ಲೇ ಹಾಲ್ಟ್ ಆಗ್ತಿದ್ರು. ಒಂದು ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಅಂತ ಹೇಳಿದ್ರೆ, ಈ ಬಂದವರೆಲ್ಲ ಮಂಗಳಮುಖಿಯರಲ್ಲ. ಈಗ ದಕ್ಷಿಣ ಕನ್ನಡದಲ್ಲಿ ಈ ಟೋಟಲ್ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಏರಿಯಾದಲ್ಲಿ ಯಾರೆಲ್ಲ ಇದ್ದಾರೆ ಮಂಗಳಮುಖಿಯರು, ಅವರು ಮಂಗಳಮುಖಿಯರೇ ಅಲ್ಲ. ಸ್ಪಷ್ಟವಾಗಿ ಒಂದು ಪಾಯಿಂಟ್ ಹೇಳ್ತೇನೆ. ಯಾಕಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ 7 ಮಂಡಲಗಳಿವೆ. ಅವರದಲ್ಲಿ 7 ಮಂಡಲಕ್ಕೆ ಒಬ್ಬ ಮುಖ್ಯ ಮಂಡಲಗಾರ ಅಂತ ಒಬ್ಬ ಇದ್ದಾನೆ. ಅವರಿಂದ ಪ್ರತಿಯೊಬ್ಬ ಮಂಗಳಮುಖಿ ಕೂಡ ಅಲ್ಲಿ ಹೋಗಿ ಆ 7 ಮಂಡಲದ ಮುಖ್ಯಸ್ಥ ಇತ್ತು ಮುಂಬೈಯಲ್ಲಿ. ಆ ಮುಂಬೈ ಹತ್ರ ಹೋಗಿ ಆ ಮುಂಬೈಯ ಆ 7 ಮಂಡಲಗಳ ಮುಖ್ಯಸ್ಥನ ಹತ್ರ ಹೋಗಿ ದೀಕ್ಷೆ ತಗೊಳ್ಬೇಕು. ದೀಕ್ಷೆ ಯಾವ ರೀತಿ ಅಂದ್ರೆ, ಪಟ್ಟಿಗಳು ತುಂಬಾ. ಅದಕ್ಕೆ ನಾವೀಗ ಒಂದು KS IAS ಮಾಡ್ಬೇಕಾದ್ರೆ ಒಂದು ಎಕ್ಸಾಮ್ ಅಂತ ಮಾಡ್ತೇವೆ, ಮತ್ತೆ ಅದಕ್ಕೆ ತುಂಬಾ ಕಠಿಣ ಶ್ರಮ ಎಲ್ಲ ಇದೆ. ಅವರು ಈ ರೀತಿಯಾದಂತೂ ನಾವೊಂದು ಏನೊಂದು ವೃತ್ತ ಅಂತ ಹೇಳ್ತೇವಲ್ಲ, ಆ ರೀತಿಯಾದ ತುಂಬಾ ಒಂದು ಕಠಿಣವಾದ ಕೆಲವು ನೀತಿ ರೀತಿಗಳಿವೆ. ಅದಕ್ಕೆ ಅವ ಎಡ್ಜಸ್ಟ್ ಆಗಿ ಆ ನಂತರ ಅವನನ್ನು ಸಮಾಜಕ್ಕೆ ಇನ್ನ ಕೆಲಸ, ಈ ಸಮಾಜದ ಕೆಲಸಕ್ಕಾಗಿ ಅವನನ್ನು ತಾನು ಅರ್ಪಿಸ್ಬೇಕು. ಅವರು ಬೇಡ್ಲಿಕ್ಕೆ ಹಂತಕ್ಕೆ ಬರುವುದಲ್ಲ, ಅವರು ಸಮಾಜದ ಒಂದು ಏನು ನಾವು ಒಂದು ತುಳುನಾಡಲ್ಲಿ ಹೇಳ್ತೇವೆ, ಈ ಮಾರಿಗಿಡಿಪುನ ಮತ್ತೆ ಬೇರೆ ಬೇರೆ ಒಂದು ಆಚರಣೆಗಳಿವೆ. ಅಂದ್ರೆ ಸಮಾಜದಲ್ಲಿ ಕಷ್ಟ ಇದೆ, ಕಷ್ಟ ಇದ್ದಾಗ ಈ ಮಂಗಳಮುಖಿಯರು ಆಶೀರ್ವಾದ ಮಾಡಿದ್ರೆ ಆ ಕಷ್ಟಗಳು ಹೋಗ್ತದೆ. ಈ ವಿಚಾರವಾಗಿ ಈಗಿನ ಇಲ್ಲಿಯ ಏನು ನಮ್ಮ ತುಳುನಾಡಿನಲ್ಲಿ ಮಂಗಳಮುಖಿಯರಿದ್ದಾರೆ, ಅವರು ಯಾರು ಕೂಡ ಈ ಮಂಡಲದ ಮುಖ್ಯಸ್ಥನಲ್ಲಿಗೆ ಹೋಗಿ ಅಲ್ಲಿಂದ ದೀಕ್ಷೆ ಪಡೆದವರಲ್ಲ. ದೀಕ್ಷೆ ಪಡೆದವರಲ್ಲ. ನೀವೊಂದು ಏನೋ ಒಂದು ಎಕ್ಸ್ಪ್ಲೈನ್ ಮಾಡಿದ್ರಿ ಅನ್ನುವಂತ ಮಾತು. ಆದ್ರೆ ಪ್ರೇಮ ಅವರಿಗೂ ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲ, ಏನ್ ಮಂಡಲ ಅನ್ನುವಂತ ಪ್ರಶ್ನೆ ಹೇಳಿ. ಮಂಡಲ ಏನಿಲ್ಲ ಸರ್, ನಾವು ಬೊಂಬಾಯಿ, ನಮಗೆ 7 ಮನೆ ಅಂತ ಇದೆ ಬೊಂಬೈಯಲ್ಲಿ ಒಂದು ಪೂರ್ಣ, ಚಕ್ಲಮನೆ, ಲಾಳಂಗರ್ ಮನೆ, ಈ ತರ 7 ಮನೆಗಳಿದೆ. ನಮಗೆ ಎಲ್ಲಿ ಬೇಕಾದ್ರೂ ನಾವು ಜೀವನ ಮಾಡ್ಬೋದು. ಅಲ್ಲಿ ರೀತ್ ಅಂತ ಹಾಕ್ತಾರೆ, ಅದು ಉಪವಾಸನೆ ಅಲ್ಲ, ರೀತ್ ಅಂತ ಹಾಕ್ತಾರೆ ನಮ್ಗೆ. ಯಾಕಂದ್ರೆ ನೋಡಿ, ನಾನು ಕೂಡ ಸಣ್ಣದಾಗಿರ್ಬೇಕಾದ್ರೆ ಹುಡುಗನಾಗೆ ಇದ್ದೆ. ನನ್ನ ಮನೆಯಲ್ಲಿ ಹೇಳಲಿಕ್ಕೆ ಭಯ ಆಗ್ತಾ ಇತ್ತು, ನಾನು ಈ ತರ ಅಂತ ಹೇಳಿ. ಹೇಳಿ. ಹಲೋ, ಮಾತಾಡಿ ಸರ್. 7 ಮಂಡಲಗಳಿವೆ, ಆದ್ರೆ ದಕ್ಷಿಣ ಭಾರತದಲ್ಲಿ ಇರುವುದು 2 ಮಂಡಲಗಳು ಮಾತ್ರ. ಅದು ಒಂದು ಮಂಡಲ ಬೆಂಗಳೂರಲ್ಲಿ, ಮತ್ತೊಂದು ಮಂಡಲದ ಸ್ಪ್ಲಿಟ್ ಆಗಿ ಉತ್ತರ ಕರ್ನಾಟಕಕ್ಕೆ ಸ್ಪ್ಲಿಟ್ ಆಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿರುವ ಭಾಗದ ಜನ ದಕ್ಷಿಣ ಕನ್ನಡಕ್ಕೆ ಬರುವುದಿಲ್ಲ. ಇಲ್ಲ ಸರ್, ಇದು ರಾಂಗ್. ಇಲ್ಲ ಸರ್, ಯಾಕೆ ಅವರು ಅಲ್ಲೇ ಇರ್ತಾರೆ ಅಂದ್ರೆ ಅದಕ್ಕೊಂದು ಪ್ರೇಮ ಅವರಿಲ್ಲ ಅನ್ನುವ ಮಾತು ಹೇಳ್ತಾ ಇದ್ದಾರೆ. ಸರ್ ನಾನು ಹೇಳ್ತೀನಿ, ನಿಜವಾಗೂ ಇರೋದು ನಮ್ಮಲ್ಲಿ 7 ಮನೆ ಅಂತಿದೆ. ದೊಡ್ಡವರು 7 ನಾಯಕಗಳಿರ್ತಾರೆ, 7 ಮನೆ, ಒಂದೊಂದಕ್ಕೆ ಒಂದೊಂದು ಹೆಸರಿದೆ. ಅದರಲ್ಲಿ ಯಾವ ಮನೆಯಲ್ಲಾಗಿ ಹೋಗಿ ನಾವು ರೀತಿ ಆಗ್ಬಾರ್ದು ಅಂದ್ರೆ ಅವ್ರ ಮಕ್ಕಳಾಗಿ ನಾವು ಬರ್ಬೋದು, ರೀತಿ ಅಂತ ಹಾಕ್ತಾರೆ. 7 ಮನೆಯವ್ರು ಕುತ್ಕೊಂಡು ನಮಗೆ ರೀತಿ ಆಗ್ತಾರೆ. ಅಂದ್ರೆ ಅವತ್ತಿಂದ ನಾವು ನಿಜವಾದ ಮಂಗಳಮುಖಿ ಅವ್ರಿಗೆ ಒಂದು ಲೈಸೆನ್ಸ್, ನಮಗೆ ಅದು ಆ ಲೈಸೆನ್ಸ್ ಇಸ್ಕೊಂಡು ನಾವು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾದ್ರೂ ಹೋಗಿ ಮಗ
₹4 ದುಡ್ಕೊಂಡು ಕಮಾಯಿಸ್ಕೊಂಡು ಜೀವನ ಮಾಡಿ ಅಂತ ಹೇಳಿ ಕಳಿಸ್ತಾರೆ ದೊಡ್ಡವರು. ಅಷ್ಟೇ ಬಿಟ್ರೆ ಅಲ್ಲಿ ಅವ್ರು ಇಲ್ಲಿಗೆ ಬರಬಾರ್ದು, ಇಲ್ಲಿ ಅವ್ರು ಅಲ್ಲಿಗೆ ಹೋಗ್ಬಾರ್ದು ಅಂತ ಏನಿಲ್ಲ. ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾದ್ರೂ ಬದುಕಬಹುದು. ಇಲ್ಲಿ ನಮ್ಗೆ ಇನ್ನೂ ಸಹ ದೋಷಣೆ ಆಗ್ತಾ ಉಂಟು. ಇದನ್ನ ನಾವು ಕೂಡ ಒಪ್ಕೊಳ್ಳಲ್ಲ. ನೀವು ಅಲ್ಲಿಗೆ ಸೇರುವವರು ಇಲ್ಲಿಗೆ ಸೇರುವವರು ಅನ್ನುವಂತ ಹಕ್ಕು ಯಾವ್ದು ಕೂಡ ಇಲ್ಲ. ಇಂಡಿಯಾ ಸರ್, ಪಾಕಿಸ್ತಾನ ಅಲ್ಲ, ಇಂಡಿಯಾ ಎಲ್ಲಿ ಬದುಕಬಹುದು. ಶ್ರವಣ ಅವರು ಹೇಳುವಂತ ಮಾತು ಏನೋ ಒಂದು ಕೇಳಿಕೆ ಚೆನ್ನಾಗಿರ್ಬೋದು, ಆದ್ರೆ ಎಲ್ಲೋ ಒಂದು ಸಮಸ್ಯೆ ಇದೆ, ತಪ್ಪು ಇದೆ, ಅದು ತಪ್ಪು ಮಾಹಿತಿ ಇರ್ಬೋದು ಅನ್ನುವಂಥದ್ದು. ಒಂದು ಮಾತು ಹೇಳಿದ್ರು, ಇಲ್ಲಿರುವಂತವರು ಮಂಗಳೂರಲ್ಲಿ ಅಥವಾ ಪಕ್ಕದ ಜಿಲ್ಲೆಗಳಲ್ಲಿ ಇರುವಂತವರು ನಿಜವಾದ ಮಂಗಳಮುಖಿಗಳು ಅಲ್ಲ ಅನ್ನುವಂಥದ್ದು ಒಪ್ಕೊಳ್ತೀರಾ ಅನ್ನುವಂಥದ್ದು? ಇಲ್ಲ, ಎಲ್ಲ ನಿಜವಾದ ಮಂಗಳಮುಖಿಯರು ಇದ್ದಾರೆ. ಲೈಸೆನ್ಸ್ ಇಸ್ಕೊಂಡು ಬಂದವರೇ ಇಲ್ಲಿ ಬದುಕ್ತಾ ಇದ್ದಾರೆ ಸರ್. ಇಂಥವರಲ್ಲಿ ಶ್ರವಣ ಅವರು ಮಾತಾಡಿ. ಶ್ರವಣ್, ಅಲ್ಲ, ನೀವು ಹೇಳುವ ವಾದಕ್ಕೂ ನನ್ನಲ್ಲಿ ಉತ್ತರ ಇದೆ. ನಾನು ಹೇಳುದು ಸ್ಪಷ್ಟವಾಗಿ ಕೇಳ್ಕೊಳ್ಳಿ. ಈ 2 ಮಂಡಲಗಳು ದಕ್ಷಿಣ ಭಾರತದಲ್ಲಿ ಕಾರ್ಯಾಚರಿಸ್ತಾ ಇದೆ. ಅದು ಈಗಲ್ಲ, ಕಳೆದ ಒಂದು 10-15 ವರ್ಷಗಳಿಂದ ಕಾರ್ಯಾಚರಿಸ್ತಿದೆ. ಯಾಕಂದ್ರೆ ಇವರೆಲ್ಲರೂ ಶಿವನನ್ನು ಆರಾಧಿಸುವರು, ಅಂದ್ರೆ ಶಿವ ಆರಾಧಕರು. ಈ ದೀಕ್ಷೆ ಕೊಡುವಾಗನೇ ಅವರಿಗೆ ಶಿವಾಧಾರಕರಾಗಿ, ಅಂದ್ರೆ ಶಿವನನ್ನು ಆರಾಧನೆ ಮಾಡುವವರು, ಅವರ ಪತಿ ಶಿವ ಅಂತ. ಯಾಕಂದ್ರೆ ಅವರಿಗೆ ಮೂಲ ದೇವರೇ ಶಿವ, ಅವನನ್ನು ಆ ರೀತಿಯಾಗಿ ಅವರಿಗೆ ದೀಕ್ಷೆ ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಆ ದೀಕ್ಷಾ ಸಂದರ್ಭದಲ್ಲಿ ಒಂದು ಗುರುತಿನ ದೇಹದಲ್ಲಿ ಒಂದು ಗುರುತು ಮಾಡಿರ್ತಾರೆ. ಆ ಗುರುತು ಹೇಗಿರ್ತಾರೆ ಅಂದ್ರೆ ಆ ಗುರುತನ್ನು ಯಾರು ಅವರವರ ಮಂಗಳಮುಖಿಯರೇ ನೋಡ್ಬೇಕು, ಬೇರೆ ಯಾರು ನೋಡುವ ಹಾಗಿಲ್ಲ. ಹಾಗಂತೇಳಿ ಅವ್ರು ತೋರಿಸುದು ಕೂಡ ಇಲ್ಲ. ಇಲ್ಲ ಸರ್, ಇದು ಖಂಡಿತ ಸುಳ್ಳು. ಈಗ ಅರ್ಧನಾರೇಶ್ವರ ಅಂತ ಆಗಿರ್ಬೋದು, ಆದ್ರೆ ನಾವು ಪೂಜೆ ಮಾಡಿದ ಮುರ್ಗಿ ಮಾತಾ, ಬೊಪ್ಪರುಚಿ ಮಾತಾ, ಗುಜರಾತ್ ಆ ಟೆಂಪಲ್ ಇದೆ. ಈಗಲೂ ಇವನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಲಿ, ಗುಜರಾತಿ ಮಾತಾ ಅಂದ್ರೆ ಬೊಪ್ಪರುಚಿ ಮಾತಾ, ಅದನ್ನ ನಾವು ಆರಾಧನೆ ಮಾಡ್ತಾ ಇರೋದು. ನಮ್ಮ ಸಮುದಾಯದಲ್ಲಿ ಎಲ್ಲಾ ಜಾತಿ ಧರ್ಮ ಎಲ್ಲರೂ ಇದ್ದಾರೆ. ಶಿವನನ್ನೇ ಪೂಜೆ ಮಾಡ್ಬೇಕಂತ ಹೇಳಿ ಇಲ್ಲ, ನಮ್ಮನ್ನ ನಂಬೋದು ಅರ್ಧನಾರೇಶ್ವರಗಳು ಅಂತ ಹೇಳಿ ನಂಬ್ತಾರೆ. ಅಷ್ಟೇ ಬಿಟ್ರೆ ನಾವು ಶಿವನನ್ನೇ ಪೂಜೆ ಮಾಡು ನೀನು ಅದು ಮಾಡಂತಿಲ್ಲ. ನಮ್ಗೆ ಪ್ರತ್ಯೇಕವಾದ ದೇವರು ಮಾತಾ ಅಂತಿದ್ದಾರೆ. ಮುರ್ಗಿ ಮಾತಾ ಬೊಪ್ಪರಜಿ ಮಾತಾ ಅಂತ ಹೇಳಿ, ಅದು ಗೋದ್ರಾಜಿ ಮಾತಾ ಅಂತ ಹೇಳ್ತಾರೆ. ಆ ಮಾತಾ ಉಂಜದ ಮೇಲೆ ಕುತ್ಕೊಂಡಿರ್ತಾರೆ. ನಾವು ನಿರ್ವಾಣ ಆಗಿ 41 ದಿವಸ ಸರ್ಜರಿ ಮಾಡ್ಕೊಂಡು 41 ದಿವಸ ಆದ್ಮೇಲೆ ಆ ತಾಯಿದು ನಾವು ಫಂಕ್ಷನ್ ಮಾಡ್ತೀವಿ ಮದುವೆ ತರ. ಆವತ್ತು 4 ಗಂಟೆ ಬೆಳಗ ಮುಂಜಾನೆ 4 ಗಂಟೆಗೆ ನಮ್ಗೆ ಆ ತಾಯಿ, ಅಷ್ಟು ತನಕ ನಾವು ಕನ್ನಡಿ ನೋಡಂಗಿಲ್ಲ, ಒಬ್ಬ ಗಂಡಸರ ಮುಖ ನೋಡಲ್ಲ, ಯಾರ್ದು. ಓಕೆ ಎಸ್ ಮೇಡಮ್, ಒಂದು ಮಾತು. ಶ್ರವಣ ಅವರು ಕರೆ ಮಾಡಿದ್ರು, ಆವಾಗ ಅವರ ಸಮುದಾಯದ ಬಗ್ಗೆ ಮಾತನಾಡ್ತಿದ್ರು. ಮಂಗಳಮುಖಿಯರ ಸಮುದಾಯ ಆ ರೀತಿ ಅಲ್ಲ, ಈ ರೀತಿ ಅನ್ನುವಂತ ಒಂದು ಪ್ರಶ್ನೆ ಮಾಡಿದ್ರು. ಆಗ ಇಬ್ರು ಕೂಡ ಒಂದಾದ್ರು. ಆದ್ರೆ ನಾನು ಕೇಳುವಂತದ್ದು, ಈ ನಿಮ್ಮ ಒಗ್ಗಟ್ಟು ಯಾಕೆ ನಮ್ಮ ಮಂಗಳೂರಿನಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ ಅನ್ನುವಂಥದ್ದು, ಯಾತಕ್ಕೋಸ್ಕರ ನೀವು ಡಿವೈಡ್ ಆಗ್ತಾ ಇದ್ರ? ಬೇಕಾಗುವಂತದ್ದು ಸಣ್ಣ ಸಮುದಾಯ, ನೀವು ಚೆನ್ನಾಗಿರ್ಬೇಕು, ನೀವು ಒಗ್ಗಟ್ಟಾಗಿರ್ಬೇಕು. ನೀವು ಒಗ್ಗಟ್ಟಾಗಿದ್ರೆ ಯಾಕೆ ಬೇರೆಯವರು ಬರ್ತಾರೆ? ಅಥವಾ ಸೌರಜನಂತವ್ರು ಯಾಕೆ ಬರ್ತಾರೆ? ಯಾಕೆ ನಿಮ್ಗೆ ಸಮಸ್ಯೆ ಕೊಡ್ತಾರೆ, ಉಪದ್ರ ಕೊಡ್ತಾರೆ? ಒಟ್ಟಿಗೆ ಇದ್ವಿ ಅಲ್ಲ, ಸಂದೇನವ್ರು ನಮ್ ಜೊತೆ ಇದ್ರಲ್ಲ ಮುಂಚೆ. ನಿಮ್ಮ ಹಕ್ಕುಗಳಿಗೋಸ್ಕರ ನೀವು ಹೋರಾಡಿ, ನಾವು ಕೂಡ ಕೈ ಜೋಡಿಸ್ತೇವೆ ಅನ್ನುವಂಥದ್ದು. ಸೌರಾಜ್ ಕೂಡ ಬರಲ್ಲ, ಯಾರು ಕೂಡ ಬರಲ್ಲ. ದಕ್ಷಿಣ ಕನ್ನಡದ ಎಲ್ಲ ಜನತೆ ನಿಮ್ಮೊಟ್ಟಿಗೆ ಇರ್ತಾರೆ. ಯಾಕೆಂದ್ರೆ ಇಲ್ಲಿ ನೋಡಿ, ನಿಮ್ಗೆನೆ ಕನ್ಫ್ಯೂಷನ್ ಇರುತ್ತೆ ಕೆಲವರಿಗೆ, ಅವನ ರಿಯಲ್ ಅವನ್ ಫೇಕ್ ಅಂತ. ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಹೇಳಿ ಅಲ್ವಾ. ಸಾರಿ, ಯಾಕಂತ ನಿಮ್ ಜೊತೆ ಒಬ್ರು ಫ್ರೆಂಡ್ಸ್ ಅಂತ ಹೋಗ್ತಾರೆ, ಹಾಗಂತ ಹೇಳ್ಬಿಟ್ಟು ಅವ್ರು ಎಲ್ಲಿಂದ ಬರ್ತಾರೆ ಪರಿಚಯ ಆಗ್ತದೆ, ಎಷ್ಟೋ ದಿನ ಕ್ಲೋಸ್ ಆಗ್ತೀರಾ. ಅವಾಗ ನಿಮ್ಗೆ ಅವ್ರದ್ದು ಏನಾದ್ರು ತಪ್ಪಾದ್ರೆ ನಿಮ್ಗೆ ಅವ್ರಿಗೆ ಗೊತ್ತಿರ್ತದ? ಹಾಗಾದ್ರೆ ಅವ್ರು ಏನಾದ್ರು ಮಾಡಿದ್ರೆ ಹೆಸರು ನಿಮ್ಗೆ ಬರುದಲ್ಲ, ನಮಗೆ ಗೊತ್ತಾಗ್ತದೆ. ಯಾರಾದ್ರೂ ಮಂಗಳೂರು ನೋಡೇ ನೋಡ್ತಾರೆ, ಅವನಿಗೆ ಸಿಗ್ತಾರೆ. ಇವತ್ತು ನೋಡಿ, ಅದಲ್ಲಿ ಶ್ರೇಯ ಬರ್ತಿರ್ಲಿಲ್ಲ ಇದ್ರೆ ಇವರು ಯಾರು ಕೂಡ ಇದ ವಿಷಯಕ್ಕೆ ಬರ್ತಿರ್ಲಿಲ್ಲ. ಯಾಕೆಂದ್ರೆ ಇವರಿಗೆ ಅವಳು ಗೊತ್ತಿಲ್ಲ. ಇವತ್ತು ಶ್ರೇಯ ಸೈಡ್ ಅಲ್ಲಿ ಬಂದ ಕಾರಣ ಇವರು ನನ್ನ ಮೇಲೆ ಮುಗಿ ಬೀಳ್ತಿದ್ದಾರೆ. ಇವರು ಯಾರಂತ ಇವರಿಗೆ ಗೊತ್ತಿಲ್ಲ. ಶ್ರೇಯ ಬಂದದ್ದು ಅಲ್ಲಿ ಮಿಸ್ಟೇಕ್, ನಾನು ಟಾರ್ಗೆಟ್ ಮಾಡಿದ್ರು ಇವರನ್ನ, ಇವನ್ ಯಾರಂತ ಇವರಿಗೆ ಗೊತ್ತಿಲ್ಲ. ಹಾಗಾದ್ರೆ ಟೋಪ್ ಅಂತ ಕಿತ್ತಿರಲ್ಲ ಸರ್, ಶ್ರೇಯನ್ ಅದ ನೋಡಿ, ಒಂದು ದಸರಾ ವೇಷದಲ್ಲಿ ಟೋಪನ್ ಹಾಕ್ತಾರೆ. ಇದು ಫಾರಿನರ್ ತರ ಒಂದು ಗುಲಾಬಿ ಕಲರ್ ವೈಜ್ಞಾನಿಕ ವೇಷ ಅವ್ರಿಗೆ ಹೇಗೆ ಇರ್ಬೋದು, ಟ್ರಾನ್ಸ್ಜೆಂಡರ್ ಅಂತ. ಹಾಗಾದ್ರೆ ಪ್ರೇಮ, ನಾನು ಹೇಳುದು ಮಾಧ್ಯಮ ನೋಡ್ಲೇ ಅಲ್ಲ, ನಾನು ಹೇಳುದು ನಮ್ಮ ಮಂಗಳೂರಿನಲ್ಲಿ ಕೆಲವು ಹುಡುಗರಿದ್ದಾರೆ, ಕೆಲಸ ಇಲ್ಲ ಅಂತ ಹೇಳಿ ಸೀರೆ ಉತ್ಕೊಂಡು ಟೋಪನ್ ಹಾಕ್ಬಿಟ್ಟು ಹೋಗ್ಬೋದಲ್ಲ ಈ ತರ. ಯಾಕೆಂದ್ರೆ ನಾರ್ಮಲ್ ಆಗಿ ನಾವು ದುಡಿಯೋದು ₹500. ಇವಾಗ ನೋಡಿ, ಇವರಿಗೆ ದಿನದಿಂದ 1,500 2,000 ಇನ್ಕಮ್ ಆಗುತ್ತೆ. ಬರ್ತೇನೆ ಮೇಡಮ್, ಬರ್ತೇನೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ಹಲೋ ಸರ್, ಧ್ವನಿ ಕೇಳ್ತಾ ಇದೆಯಾ? ಹಲೋ, ಧ್ವನಿ ಕೇಳ್ತಾ ಇದೆಯಾ ಸರ್? ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ಎಸ್ ಸರ್, ಮಾತನಾಡಿ ಸರ್, ಏನ್ ಹೇಳ್ತೀರಾ ಅನ್ನುವಂಥದ್ದು. ಹಲೋ ಸರ್, ಮಾತನಾಡಿ ಸರ್, ಏನ್ ಹೇಳ್ತೀರಾ ಅನ್ನುವಂಥದ್ದು ಈ ಒಂದು ಘಟನೆ ಬಗ್ಗೆ. ಮಂಗಳೂರಿನಿಂದ ರಮೇಶ್ ಮಾತಾಡುದು. ಎಸ್ ಸರ್, ಮಾತಾಡಿ ಸರ್, ಮಾತಾಡಿ. ಮಂಗಳಮುಖಿಯರ ಅವಳಿ ಜಾಸ್ತಿ ಆಗಿದೆ. ಓಕೆ, ಹಲೋ, ಹೇಳಿ ಮಾತಾಡಿ.
ಮಂಗಳೂರಿನಲ್ಲಿ ಮಂಗಳಮುಖಿಯರ ಹಾವಳಿ ಭಯಂಕರ ಜಾಸ್ತಿ ಆಗಿದೆ. ಕದ್ರಿ ಪಾರ್ಕಿನಲ್ಲಿ ಸಂಜೆ ಅವರಿಗೆ ನಿಜವಾಗಿ 6 ಗಂಟೆ ಒಳಗೆ ಹೋಗ್ಬೇಕು, ಇಲ್ಲಿ 10-11 ಗಂಟೆವರೆಗೆ ಇರ್ತಾರೆ. ಹೈವೇಯಲ್ಲಿ ಬಂದ ಲಾರಿಯವರನ್ನು ಇಟ್ಕೊಂಡು ಹಣ ಲೂಟಿ ಮಾಡ್ತಾರೆ. ಅವರಿಗೊಂದು ಐಡಿ ಮಾಡ್ಲಿ ಸರ್ಕಾರ, ನಾವು ಮಂಗಳಮುಖಿಯರು ಅಂತ ಐಡಿ ಮಾಡ್ಲಿ, ಅದು ಗೊತ್ತಾಗ್ತದೆ. ನಮ್ಗೆ ಓಲ್ಡ್ ಐಡಿ ಇದೆಯಲ್ಲ ಸರ್, ನಮ್ಗೆ ಐಡಿ ಇದೆ, ನಮ್ಮ ಹತ್ರ ಐಡಿ ಇದೆ. ನಾನು ಇವಾಗ ತಗೊಂಡು ಬಂದೆ, ನಮ್ದು ನಮ್ಮ ಸಂಘಟನೆ ಐಡಿ ಇದೆ ನಮ್ಮ ಹತ್ರ ಇದೆ. ಐಡಿಯಾ ತೋರಿಸ್ಬೋದಿತ್ತಲ್ಲ. ಅವರು ನೋಡಿ ಸರ್, ನಾನು ಹೇಳ್ತೇನೆ, ಅವರು ಕೂಡ ಈಗ ನಾನು ಹೇಳ್ತೇನೆ, ಅವರು ಕೂಡ ಬೆಂಗಳೂರಲ್ಲಿ ದೀಕ್ಷೆ ಪಡೆದು ಬಂದವರೇ. ಅವರು ಬೆಂಗಳೂರಲ್ಲಿ ದೀಕ್ಷೆ ಪಡೆದ ಹೈದರಾಬಾದ್ ಚೋಟವಳ್ಳಿ ಅಂತಿದೆ, ಅಲ್ಲಿ ಬೆಂಗಳೂರಲ್ಲಿ ದೀಕ್ಷೆ ಪಡೆದು ಬಂದವರದೇ. ಇದರಲ್ಲೇ ಇವರು ಪರಿವರ್ತನೆ ಟಾರ್ಗೆಟ್ ರಮ್ಯಾ ಅಂತ ಇದ್ದಾರೆ, ಅವರು ಚೇಳ ಆಗಿದ್ರು. ಅವಾಗ ಹೋಗಿತ್ತು ಈ ಮಾತುಗಳು, ಸಂಜೆ ಡ್ಯೂಪ್ಲಿಕೇಟ್ ಆಗ್ಲಿಲ್ಲ, ಬರ್ತಾರೆ. ಹೌದು, ಆದ್ರೆ ಕೇಳುವಂತದ್ದು ರಮೇಶ್ ಅವರಿಗೆ ಅಥವಾ ಸೌರಜ್ ಅವರಿಗೆ ಹೇಗೆ ಗೊತ್ತಾಗುತ್ತೆ ಅನ್ನುವಂಥದ್ದು, ಇವರು ನಿಜವಾಗ್ಲೂ ಕೂಡ ನಕಲಿಗಳ ಅನ್ನುವಂಥದ್ದು. ಕಲರ್ ಟೋಪನ್ ಹಾಕಿದ್ರೆ ನಂಗೆ ಡೌಟ್ ಬರುತ್ತೆ ಸರ್, ಯಾರು ಏನಂತ ಹೇಳಿ. ಇವತ್ತು ನೋಡಿ, ಪ್ರೇಮ ಆಗ್ಲಿ ಸಂಧ್ಯಾ ಆಗ್ಲಿ, ಇವರು ನೋಡೋದು ನಮ್ಗೆ ಒಂದು ಹೆಮ್ಮೆ ಆಗುತ್ತೆ. ರಮೇಶ್ ಅವರೇ, ಬೇರೆ ಪ್ರಶ್ನೆ ರೈಸ್ ಮಾಡ್ಲಿಕ್ಕಿದ್ಯಾ? ನೋಡಿ, ಅವರಿಗೆ ಐಡಿ ಮಾಡ್ಲಿ, ಮತ್ತೆ ಅವರಿಗೆ ಟೈಮ್ ಅಂತ ಇರ್ಬೇಕಲ್ಲ. ಕದ್ರಿ ಪಾರ್ಕಿಗೆ ಒಳಗೆ ಬಂದು 11 ಗಂಟೆವರೆಗೆ ನಿಲ್ಲೋದು ತಪ್ಪಲ್ಲ. 2-3 ವರ್ಷದಿಂದ ಕದ್ರಿ ಪಾರ್ಕಿಯಲ್ಲಿ ಪೊಲೀಸ್ ಇಟ್ಕೊಂಡೋಗಿದ್ದಾರೆ ಒಂದು 10-15 ಜನರನ್ನು. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಎಸ್, ಐಡಿಗಳ ಬಗ್ಗೆ ನಾವು ಮಾತನಾಡ್ತಿದ್ವಿ, ಯಾಕೆ ಐಡೆಂಟಿಫೈ ಮಾಡಬಹುದಲ್ವಾ ಅನ್ನುವಂಥದ್ದು. ಅದೇ ಲಾಸ್ಟ್ ಟೈಮ್ 1 ವರ್ಷ ಆಯ್ತು ಶ್ರೇಯನ ಮನೆಯಲ್ಲಿ ಅವರ ಅಪ್ಪ ಅಮ್ಮ ತೀರೋಗಿ. ಆಮೇಲೆ ಅವ್ರು ನಮ್ಗೆ ನಾವೇ ನಮ್ಮಲ್ಲಿ ನಮ್ಮ ಸಂಘಟನೆ ಲೀಡರ್ ಆದ ಅಂತ ನಿಖಿಲ್ ಅವರು ಕರೆದು ಅವರಿಗೆ ಹೇಳಿದ್ದಾರೆ, ನೋಡಿ ಈ ತರ ಇರಬಾರ್ದು, ಹೀಗೆ ಇರ್ಬೇಕಂತ ಹೇಳಿದ್ದಾರೆ. ಆದ್ರೆ ಅವ್ರು ಯಾರ ಮಾತನ್ನು ಗಮನ ತಗೊಳ್ಳುದಿಲ್ಲ. ಯಾಕಂದ್ರೆ ನಾವು ಅವ್ರು ಬಿಟ್ಬಿಟ್ವಿ, ಯಾಕಂದ್ರೆ ಶ್ರೇಯರ್ನ, ಯಾಕಂದ್ರೆ ನಾವು ಕಷ್ಟ ಬಂದಾಗ ಹೋಗ್ಬೇಕು, ಆದ್ರೆ ನಮ್ಮ ಮಾತು ಕೇಳೋದಿಲ್ಲ. ಇದರಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗುದಲ್ಲ ಸರ್. ಇದಕ್ಕಿಂತ ಮುಂಚೆ ಯಾವ ಸಾಮಾನ್ಯ ಜನರು ತೊಂದರೆ ಕೊಟ್ಟಿಲ್ಲ, ಫೇಸ್ ಮಾಡಲ್ಲ. ನೋಡಿ, ಈಗ ಒಬ್ರು ಕರೆ ಮಾಡಿದ್ರು ರಮೇಶ್ ಅವರು, ಮೊದಲಿಗೆ ಮಾತು ಹೇಳಿದೆ, ಮಂಗಳಮುಖಿಯರಿಂದ ಅನೇಕ ಕಷ್ಟಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ಮಂಗಳಮುಖಿಯರಿಂದ ಕಷ್ಟ ನಮ್ಗೆ ಬರ್ತಾ ಇಲ್ಲ. ನಾನು ಹೇಳ್ತೇನೆ, ನಿಜವಾಗ್ಲೂ ಕೂಡ ಪುರಾಣ ಕಾಲದಲ್ಲಿ ಮಹಾಭಾರತದಲ್ಲಿ ಕೂಡ ಶ್ರೀಕಂಠ ಅಂತ ಇದ್ದಾರೆ. ಪುರಾಣ ನಾನು ಹೇಳ್ತೇನೆ, ಇಲ್ಲ ಇವಾಗ ಬಂದಿದ್ದಲ್ಲ, ನಿಮ್ಮ ಮೇಲಿಂದ ಏನ್ ಸಮಸ್ಯೆ ಇಲ್ಲ, ಗೌರವ ಭಾವನೆ ಇದೆ ಎಲ್ರಿಗೂ ಕೂಡ. ಎಲ್ಲರೂ ಕೈ ಮುಗಿತಾರೆ ನಿಮ್ಗೆ. ಒಂದು ಮಾತು ಹೇಳಿದ್ರು ನೀವು ಶಾಪ ಕೊಟ್ರೆ ದೊಡ್ಡ ಮಟ್ಟದಲ್ಲಿ ನಾಟುತ್ತದೆ ಅನ್ನುವಂತ ಒಂದು ಮಾತುಗಳು. ಇನ್ನೊಂದು ಕಡೆ ನಿಮ್ಗೆ ಪೂಜ್ಯ ಭಾವನೆ ಇದೆ ಎಲ್ಲರ ಕಡೆ. ಹಿಂದೂ ಧರ್ಮದಲ್ಲಿ ನಿಮ್ಮನ್ನು ಯಾರು ಕೂಡ ಅವಹೇಳನ ಮಾಡಲ್ಲ, ಮಾಡ್ತಾರಾ? ಇಲ್ಲ, ಧರ್ಮದ ಬಗ್ಗೆ ಗೊತ್ತಿದ್ದವರು ಹೌದು, ರೆಸ್ಪೆಕ್ಟ್ ಕೊಡ್ತಾರೆ. ಮಂಗಳೂರು ಬಗ್ಗೆ ಕಾಜಲ್ ಅವರು ಕೂತ್ಕೊಂಡಿದ್ರು, ನಿಮ್ಮ ಅಚ್ಚಿಯಾರಲ್ಲಿ ಕೂತ್ಕೊಂಡಿದ್ರು, ಅವರು ಒಂದು ಮಾತು ಹೇಳಿದ್ರು, ಮಂಗಳೂರು ರೆಸ್ಪೆಕ್ಟ್ ಕೊಡ್ತಾರೆ ಅನ್ನುವಂಥದ್ದು ಹೌದಲ್ವಾ? ಎಸ್, ಆದ್ರೆ ನಾನು ಕೇಳುವಂತದ್ದು, ನಿಮ್ಮ ಸಮುದಾಯಕ್ಕೆ ರೆಸ್ಪೆಕ್ಟ್ ಇದೆ, ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂ ಅನ್ನು ಯಾರೋ ಬೇರೆಯವರು ಹುಡುಗರು ಅಥವಾ ಯಾರೋ ಹುಡುಗಿ ಬಂದು ವೇಸ್ಟ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಇವಾಗ ನೋವಾಗುತ್ತೆ ಅಲ್ವಾ? ಯಾಕೆ ಗೊತ್ತಾ, ಸೌರಜ್ ಅವರ ಬಗ್ಗೆ ನಾನು ಹೇಳ್ತೇನೆ, ಯಾವುದೇ ಸ್ಟ್ಯಾಂಡ್ ಇಲ್ಲ. ಸೌರಜ್, ಐ ಡೋಂಟ್ ಕೇರ್, ಸೀರಿಯಸ್ಲಿ ನಾನು ಹೇಳ್ತೇನೆ, ಒಂದು ಮಾತು ಹೇಳ್ತೇನೆ. ಸೌರಜ್ ಅವರ ಬಗ್ಗೆ ಹೇಳ್ಬೇಕಾದ್ರೆ, ಇದೇ ಸೌರಜ್ ಅವರ ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ಇವರು ನಿಮ್ಮ ಸಮುದಾಯದ ಹೆಸರು ಕೆಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇವರ ಒಂದು ವಿಡಿಯೋ 4-5 ತಿಂಗಳ ಹಿಂದೆ ನಾನು ಕೂಡ ನೋಡಿದ್ದೆ. ಆ ವಿಡಿಯೋದಲ್ಲಿ ಇವರು ಹಾಕ್ತಾರೆ ಸ್ವಚ್ಛ ಮಂಗಳೂರು, ಅದರಲ್ಲಿ ನಾವು ಹೋಗಿದ್ವಿ, ನೀವು ಹೋಗಿದ್ರಿ. ಹೌದಾ? ಸೂರಜ್ ಮೇಲೆ ನಂಗೆ ತುಂಬಾ ಹೆಮ್ಮೆ ಇದೆ, 7 ವರ್ಷದ ಪರಿಚಯ. ಹೌದು, ಮಂಗಳಮುಖಿಯರು ಹೋಗ್ತೀರಾ? ಎಷ್ಟು ಒಂದ್ ಪಾಯಿಂಟ್, 7 ವರ್ಷದ ಪರಿಚಯ ಇದ್ರು ಕೂಡ ಅವರು ಕರೆಕ್ಟ್ ಇಲ್ಲ ಅಂತ ಗೊತ್ತಿದ್ರು ಕೂಡ ನನ್ನ ಮೇಲೆ ಇವತ್ತು ಕೇಸ್ ಮಾಡಿ ಹೋಗಿದ್ದಾರೆ. ಕೇಸ್ ಮಾಡಿ ಕದ್ರಿ ಸ್ಟೇಷನ್ ನೀವು ಯಾಕೆ ಹೋದ್ರಿ? ಕದ್ರಿ ಸ್ಟೇಷನ್ ಪ್ರೇಮ ಹೇಳಿದ್ರಲ್ಲ, ನಿಖಿಲ್ ಅವ್ರು ತುಂಬಾ ಸರ್ತಿ ಹೇಳಿದ್ರು ಶ್ರೇಯಾನಿಗೆ ಅವಳು ಮಾಡೋದು ಹಾಗೇನೆ ಅಂತ ಹೇಳಿದ್ರಲ್ಲ, ಅವಳಿಗೆ ಇವತ್ತು ಬುದ್ಧಿ ಬಂತಲ್ಲ, ಇವಾಗ ಹೆದರಿಕೆ ಆಯ್ತು ಈ ತರ ಆಗುತ್ತೆ, ಇನ್ಮೇಲೆ ಅದನ್ನ ನಾನು ಒಳ್ಳೆ ರೀತಿಯಲ್ಲಿ ಇರ್ಬೇಕಂತ ಒಂದು ಉದಾಹರಣೆ ಸಹ ಇರ್ಬೋದು ಇವ್ರು ಮಾಡಿದ್ದು. ಓಕೆ, ಎಸ್ ಮೇಡಮ್ ಹೇಳ್ತೇನೆ, ನಿಜವಾಗ್ಲೂ ಕೂಡ ಒಂದು ನಮ್ಗೆ ಹೆಮ್ಮೆ, ಪ್ರೌಡ್ ಫೀಲಿಂಗ್ ಬರುತ್ತೆ. ಸ್ವಚ್ಛ 1.5 ಲಕ್ಷ ಜನ ನೋಡಿದ್ದಾರೆ ಇವರ ಕೆಲಸವನ್ನು. 1.5 ಲಕ್ಷ ನೋಡಿ, ಅವಾಗ ನಿಮ್ಗೆ ಆಗ್ಲಿಲ್ಲ ಸೌರಜ್ ಅವರು ಯಾಕೆ ನಮ್ಮ ವಿಡಿಯೋ ಮಾಡಿದ್ರು? ಅವಾಗ ಆಗ್ಲಿಲ್ಲ ಅಂತ ಕೆಲಸಗಳನ್ನು ಮಾಡಿ ಸರಿ. ಹಾಗಾದ್ರೆ ನೋಡಿ, ನಿಮ್ಮ ಸಮುದಾಯದಲ್ಲಿ ನಿಮ್ಗೇನು ಗೊತ್ತಿದೆ ಅವ್ರು ಸರಿ ಇಲ್ಲ ಅಂತ ನೀವೇ ಹೇಳಿದ್, ನಿಮ್ ಬಾಯಿಂದ ಹೇಳಿದ್ರೆ ಸರಿ ಇಲ್ಲ ಅಂತ ಹೇಳಿಲ್ಲ. ಮದುವೆ ಆಗಿದೆ, ಅವ್ರಿಗೆ ಅವ್ರ ಗಂಡ ಅಂತ ಮದುವೆ. ಇವರು ಮಾಡಿದಂತ ಒಂದು ವಿಡಿಯೋ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡುತ್ತೆ, ರಾಷ್ಟ್ರದಲ್ಲಿ ಸುದ್ದಿ ಮಾಡುತ್ತೆ. ಮುಖ್ಯ ವಾಹಿನಿಗೆ ಬರ್ತೀರಾ ಮಂಗಳಮುಖಿಯರು, ಸ್ವಚ್ಛ ಮಂಗಳೂರು ಅನ್ನುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀರಾ ಅಲ್ವಾ? ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿತ್ತು ಅಲ್ವಾ? ನಿಮ್ಗೆ ಸಪೋರ್ಟ್ ಕೊಟ್ಟರು, ನೀವು ಮುಖ್ಯವಾಹಿನಿಗೆ ಬನ್ನಿ, ಹೆಸರು ಮಾಡಿ ಅನ್ನುವಂಥದ್ದು. ಅದೇ ನಿಮ್ಮ ತಪ್ಪನ್ನು ತೋರಿಸಿದ್ರೆ ತಪ್ಪಾಗುತ್ತಾ ಅನ್ನುವಂಥದ್ದು, ಏನೋ ಒಂದು ಕಳಕಳಿಯಿಂದ ಮಾಡಿರ್ತಾರೆ ಅನ್ನುವಂಥದ್ದು. ನಾವು ದ್ವೇಷ ಮಾಡಿದಲ್ಲ, ಅವರು ಬಿರಿಲ್ ತೋರಿಸಿ ನಾವು ಹೇಳಿದಲ್ಲ. ಒಂದು ಮಾತು ಹೇಳ್ತಾರೆ,
ಮಾತು ಮಾಡಿ ತಪ್ಪು. ಈ ತರ ಆದ್ರೂ ಕೂಡ ಒಂದ್ ನಿಮಿಷ, ಸ್ಟೇಷನ್ ಇತ್ತು ಒಂದ್ ನಿಮಿಷ. ಸ್ವಚ್ಛ ಮಂಗಳೂರಿಗೆ ಮೇಡಮ್ ಎಸ್ ಇನ್ನೊಬ್ರು ಕಾಲರ್ ಇದ್ದಾರೆ ಮಲ್ಲನಗೌಡ ಅಂತ ಹೇಳಿ. ಮಲ್ಲನಗೌಡ ನಮಸ್ತೆ. ನಮಸ್ತೆ, ಹೇಳಿ. ಎಸ್ ಮಲ್ಲನಗೌಡ ಏನ್ ಹೇಳ್ತೀರಾ ಅನ್ನುವಂಥದ್ದು ಈ ಒಂದು ಘಟನೆ ಬಗ್ಗೆ? ತುಂಬಾ ಅದನ್ನ ಅಪೋಸ ಮಾಡಿಸ್ತೀನಿ, ಮತ್ತೆ ನಾನು ಖಂಡಿಸ್ತೀನಿ. ಅದನ್ನ ಖಂಡಿಸ್ತೀರಾ? ಹೌದು. ಯಾತಕ್ಕೋಸ್ಕರ ಮೇಡಮ್? ಒಂದು ಏನ್ ಬಂದ್ಬಿಟ್ಟು ಈಗ ಆಲ್ಮೋಸ್ಟ್ ಸುಪ್ರೀಂ ಕೋರ್ಟ್ ತೀರ್ಪು ಇದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಯಾರು ಬಂದ್ಬಿಟ್ಟು ಹುಟ್ತಾನೆ ಬಂದ್ಬಿಟ್ಟು ಯಾರು ಓಕೆ ಓಕೆ ಹುಟ್ತಾನೆ ಎಲ್ಲ ಹೆಂಗಸಾಗಿ ಯಾರು ಹುಟ್ಟಿಲ್ಲ, ಯಾರು ಗಂಡಸಾಗಿ ಬೆಳೆದಿಲ್ಲ. ಅವ್ರವ್ರ ಭಾವನೆಗಳಿಗೆ ತಕ್ಕಂತೆ ಅವ್ರವ್ರ ವಿಚಾರಕ್ಕೆ ತಕ್ಕಂತೆ ಅವ್ರವ್ರು ಜೀವನ ಮಾಡ್ತಾ ಇದಾರೆ. ಇವತ್ತು ಯಾರ್ಯಾರು ನಿಮ್ ಲೈವ್ ಅಲ್ಲಿ ಕುಂತಿದಾರೋ ಹೇಳಿ, ಅವ್ರಿಗೂ ಮಾತಾಡಕ್ ಹೇಳಿ. ಅವ್ರಿಗೂ ಸರಿ ಮೇಡಮ್, ನಾನು ಇವಾಗ ಹೇಳ್ತಿರೋದು ನೋಡಿ, ನಿಜವಾದ ಮಂಗಳಮುಖಿಯವರನ್ನು ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ದೇವರ ತರ ಹೆದರ್ತಾರೆ. ಯಾಕೆಂದ್ರೆ ಅದ್ರಲ್ಲಿ ನೋಡಿ ಇಲ್ಲಿ ಏನಾಗ್ತಿದೆ ಅಂದ್ರೆ ಇವರ ಹೆಸರಲ್ಲಿ ಅವರ ಮಾತು ಮುಗಿಸ್ಲಿ. ಮಾತಾಡಿ. ಹಲೋ, ಮಾತಾಡಿ. ಒಂದು ಬಂದ್ಬಿಟ್ಟು ಯಾರ್ಯಾರ ಹೆಸರಲ್ಲಿ ಜೀವನ ಮಾಡ್ತಾ ಇಲ್ಲ ಬಂದ್ಬಿಟ್ಟು ಇವತ್ತು ಅವರು ಇದು ಟೋಪ ಹಾಕಿದ್ದು, ಅವ್ರಿಗೆ ಕೂದ್ಲಿಲ್ಲ ಅಂತ ಹೇಳಿ ಬಂದ್ಬಿಟ್ಟು ಟೋಪ ಹಾಕಿದ್ದು. ಅವ್ರು ಕೂದ್ಲಿಲ್ಲ ಅಂತ ಹೇಳಿ ಟೋಪ ಹಾಕಿ ಅವ್ರು ಜೀವನ ಮಾಡ್ತಾ ಇದ್ರೆ ಆಲ್ಮೋಸ್ಟ್ ಈ ಸಮುದಾಯ ಬಂದ್ಬಿಟ್ಟು ಡ್ರಿಂಕ್ಸ್ ಗೆ ಅಡಿಟ್ ಆಗಿದೆ. ಅದನ್ನ ಸಮಾಜ ತಿಳ್ಕೊಬೇಕು. ಯಾಕೆ ಡ್ರಿಂಕ್ಸ್ ಗೆ ಅಡಿಟ್ ಆಗಿದೆ ಅಂದ್ರೆ ಕುಟುಂಬದಿಂದ ಹೊರಗಡೆ, ಸಮಾಜದಿಂದ ಹೊರಗಡೆ, ಜನರಿಂದ ಭೇದ ಭಾವ, ಮನೆಗಳಿಲ್ಲ ಇರಕ್ಕೆ, ಕೆಲಸಗಳಿಲ್ಲ ಮಾಡಕ್ಕೆ, ಇಂಥ ವಿಚಾರಗಳಲ್ಲಿ ಈ ಸಮುದಾಯ ಬೀದಿಗೆ ಬರುವಾಗ ಆಲ್ಮೋಸ್ಟ್ ಸುಮಾರು 90% ಜನ ಡ್ರಿಂಕ್ಸ್ ಗೆ ಅಡಿಟ್ ಆಗಿದ್ದಾರೆ. ಆ ಡ್ರಿಂಕ್ಸ್ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಬದಲಾವಣೆ ಮಾಡಬೇಕಾದದ್ದು ರಾಜ್ಯ ಸರ್ಕಾರ ಜವಾಬ್ದಾರಿ. ಪಾಲಿಸಿ ಆಗಿ ಆಲ್ಮೋಸ್ಟ್ ಇಲ್ಲಿವರೆಗೂ ಸುಮಾರು ವರ್ಷ ಆಯ್ತು, ಸುಮಾರು ತಿಂಗಳಾಯ್ತು. ಲಾಸ್ಟ್ ಅಕ್ಟೋಬರ್ 2017ರಲ್ಲಿ ಪಾಲಿಸಿ ಆಗಿದೆ. ಇಲ್ಲಿವರೆಗೂ ಸರ್ಕಾರ ಒಂದು ಸ್ಟ್ಯಾಂಡ್ ತಗೊಂಡಿಲ್ಲ. ಅದು ಸರ್ಕಾರ ಜವಾಬ್ದಾರಿ ಆಗುತ್ತೆ. ಇವತ್ತು ನಾವೆಲ್ಲಾರನ್ನು ಬದಲಾಯಿಸ್ತೀವಿ, ಎಲ್ಲಾರನ್ನು ಪರಿವರ್ತನೆ ಮಾಡ್ತೀವಿ ಅಂತ ಅಂದ್ರೆ ಅದು ಅಸಾಧ್ಯದ ಮಾತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ಈಗ ಇವ್ರು ಹೇಳಿದ್ರು ಡ್ರಿಂಕ್ಸ್ ಮಾಡ್ಬಿಟ್ಟು ಅವ್ರಿಗೆ ಮೊನ್ನೆ ತಾನೇ ಮಂಗಳೂರಲ್ಲಿ ಒಬ್ರು ಪೊಲೀಸ್ ಟ್ರಾಫಿಕ್ ಪೊಲೀಸ್ ಒಬ್ರು ಡ್ರಿಂಕ್ಸ್ ಮಾಡಿದನ್ನು ಒಂದು ವಿಡಿಯೋ ಮಾಡಿದ್ರು. ಸರಿ, ಅಲ್ಲಿ ವಿಡಿಯೋ ಮಾಡಿದ ನಂತರ ಅಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು. ಸರಿ ತಾನೆ? ಇಲ್ಲಿ ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ ನವರಿಗೆ ಒಂದು ವಿಡಿಯೋ ಮಾಡಿದ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರಿಗೊಂದು ಒಂದು ನ್ಯಾಯ ಇದೆ. ಆದ್ರೆ ಇಲ್ಲಿ ಇವರಿಗೆ ಒಂದು ನ್ಯಾಯ ಬರ್ಬೋದಲ್ಲ, ಇದ್ರಲ್ಲಿ ಮಾಡ್ಬೋದಲ್ಲ ಸರ್? ಅವರು ಮೇಲಾಧಿಕಾರಿಯ ಪೊಲೀಸ್ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ. ಇದು ನಾವು ಮಾಡೋದು ಭಿಕ್ಷಾಟನೆ, ಅದಕ್ಕೆ ಏನ್ ಸಸ್ಪೆಂಡ್ ಮಾಡಿ ಬುದ್ಧಿ ಕೆಲಸದ ಟೈಮಲ್ಲಿ ಅಲ್ಲ, ಕೆಲಸದ ಟೈಮಲ್ಲಿ ಯಾರು ಕುಡಿಯಲ್ಲ, ಸಮಾಜದಲ್ಲಿ ಯಾರು ಕುಡಿಯಲ್ಲ, ಎಲ್ಲರೂ ಕುಡಿತಾರೆ. ಸರಿ, ಎಲ್ಲರೂ ಕುಡಿತಾರೆ. ಆದ್ರೆ ನಿಮ್ಮ ಕೆಲಸದ ಟೈಮಲ್ಲಿ ಕುಡಿದು ಬಿಟ್ಟು ಹೋದ್ರೆ ಬಾಕಿ ನಾಗರಿಕರಿಗೆ ತೊಂದ್ರೆ ಅಲ್ಲ ಅಲ್ವಾ? ನಮ್ ಸಮಾಜ ಒಳ್ಳೆ ಮರ್ಯಾದೆ ಕೊಡುತ್ತೆ, ಅದನ್ನ ನಾವು ಉಳಿಸ್ಕೋಬೇಕು ಹೊರತಾಗಿ ಈ ತರ ಡ್ರಿಂಕ್ಸ್ ಮಾಡ್ಕೊಂಡು ಹೋದ್ರೆ ಯಾರು ಕೊಡಲ್ಲ ಸರ್ ಮರ್ಯಾದೆ. ಸಮಯದ ತುಂಬಾನೇ ಇದೆ ಅಲ್ಲ. ನಾನು ಕೇಳುವಂತದ್ದು ಪರ ವಿರೋಧ ವಾದಗಳು ಮೊದಲಿಂದ ಕೂಡ ಕೇಳಿ ಬರ್ತಾ ಇದ್ರ ಬಗ್ಗೆ. ಕೊನೆಯದಾಗಿ ಏನ್ ಸ್ಟ್ಯಾಂಡ್ ತಗೊಳ್ತೀರಾ ಅನ್ನುವಂಥದ್ದು. ಪ್ರೇಮ ಅವ್ರು ಏನ್ ಹೇಳ್ತೀರಾ ಈ ಒಂದು ಘಟನೆ ಬಗ್ಗೆ ಎಲ್ಲ ನಾನು ಕೇಳುವಂತದ್ದು ಮತ್ತೊಮ್ಮೆ ಕೇಳ್ತಾ ಇದ್ದೇನೆ. ಚಿಕ್ಕ ಸಮುದಾಯ ಅಲ್ವಾ, ನೀವು ಒಗ್ಗಟ್ಟಾಗಿರ್ಬೇಕು. ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ ಅನ್ನುವಂಥದ್ದು, ನೀವು ಒಗ್ಗಟ್ಟಾದ್ರೆ ಈ ಸಮಸ್ಯೆ ಬರಲ್ಲ ಅನ್ನುವಂಥದ್ದು ಅಲ್ವಾ? ನಮ್ದೇ ಅಂತ ಸಮಾಜ, ನಮ್ಮದಂತ ಗುರು ಘೋಷಗಿದ್ದೆ, ಅವರಾಗಿ ಜಮಾತ್ ಮಾಡ್ಕೊಂಡು ಅವರವರಿಗೆ ಮಾತಾಡ್ಬೋದು, ಒಗ್ಗಟ್ಟು ಕೂಡ ಆಗ್ಬೋದು, ಅದು ಬೇರೆನೆ ವಿಷಯ. ನಾನ್ ಹೇಳಿದ್ದು ಈಗ ಶ್ರೇಯನೇಶ ಲೈವ್ ಮಾಡಿದಾರಲ್ಲ, ಅದನ್ನ ಅವ್ರು ತೆಗಿಬೇಕು. ಇಲ್ಲ ಸರ್, ಹೇಳಿ ಪತ್ತೇನೆ ಇಲ್ಲ, ಎಲ್ಲಿದ್ದಾರೆ? ನಾನು ಬೆಳಿಗ್ಗೆ ನೋಡಿದೆ, ಪಂಪರಲ್ಲಿ ಹೋಗ್ತದೆ ಕೆಳಗಡೆ ಮಾತಾಡ್ಬೋದು, ಹೇಳ್ಬೋದಿತ್ತಲ್ಲ. ಅದು ಕೂಡ ನನ್ನ ನೋಡ್ಬಿಟ್ಟು ಓಡಿದ್ರು. ನಾನು ಭಯ ಆಗ್ತದಲ್ಲ ಸರ್? ಭಯ ಆಗುದಿಲ್ವಾ? ಒಂದೇ ಒಂದು ಅವ್ರಿಗೆ ಹೊಡೆದಿದ್ರೆ ಕೂಡ ಅವರ ಮೈ ಮುಟ್ಲಿಲ್ಲ ನೋಡಿ. ಮಾತು ಹೇಳ್ತೇನೆ, ಇವಾಗ ನಾವು ಹೆಚ್ಚು ವಾದ ಮಾಡೋದು ಬೇಡ, ಇದರಿಂದ ಮತ್ತೆ ಕೂಡ ವಾದ ಜಾಸ್ತಿ ಆಗೋಗ್ತದೆ. ಇವಾಗ ಬೇಡ, ಇಲ್ಲಿಂದ ನಾವು ಮುಗಿಸೋಣ. ನಾನು ಹೇಳುದು ಸಮಾಜಕ್ಕೆ ಇಷ್ಟೇ. ಅದನ್ನ ಅವ್ರು ಫೇಸ್ಬುಕ್ ಅಲ್ಲಿ ಹಾಕಿದಾರಲ್ಲ, ಅದನ್ನ ಅವ್ರು ತೆಗೆದು ಬಿಡ್ಬೇಕು. ಮತ್ತೆ ಅವ್ರು ಗೊತ್ತಿದ್ದ ಮಾಡಿದ್ರೆ ಗೊತ್ತಿಲ್ಲದ ಮಾಡಿದಾರ, ಸಾರಿ ಅಂತ ಕೇಳ್ಬಿಡ್ಲಿ. ನಮ್ಮ ಸಂಘಕ್ಕೆ ನಮ್ಗೆ ತುಂಬಾ ಬೇಜಾರಾಗಿದೆ ಇದರಿಂದ. ನಾವಿಷ್ಟ ಅವರ ಮೇಲೆ ದ್ವೇಷ ಮಾಡ್ತಾ ಇದ್ದಿಲ್ಲ, ಅವ್ರಿಗೆ ಗೊತ್ತಿಲ್ಲದ ಮಾಡಿದ್ದು ತಪ್ಪು, ನಾವು ಅಪರಾಧ ಅಂತ ಕೂಡ ಹೇಳಲ್ಲ. ಸರಿ, ಆದ್ರೆ ಇದನ್ನು ಸ್ವಲ್ಪ ಡಿಲೀಟ್ ಮಾಡಿದ್ರೆ ನಾನು ಹೇಳುದು ನೋಡಿ. ಬರ್ತೇನೆ ಕೊನೆಯದಾಗಿ ಮೇಡಮ್ ಏನ್ ಹೇಳ್ತೀರಾ ಅನ್ನುವಂಥದ್ದು. ಸರ್, ನಾನೊಂದು ಹೇಳೋದಿಷ್ಟೇ, ನಮ್ಮಲ್ಲಿ ನಾವು ಹೊಂದಾಣಿಕೆ ಇರ್ಬೇಕು ಸರ್. ನಮ್ಮ ಸಮುದಾಯದಲ್ಲೇ ಹೊಂದಾಣಿಕೆ ಇಲ್ಲ. ನಮ್ಮಲ್ಲೇ 2 ಪಂಗಡಗಳು, ಅದರಿಂದನೇ ವಲಸೆ ಬಂದವರು ಬೇರೆ ಅಂತ ನಮ್ಮನ್ನು ದೂರ್ತಿದ್ದಾರೆ. ಅದು ಸಹ ಒಂದು ದೌರ್ಜನ್ಯ ಆಗ್ತಾ ಉಂಟು ನಮ್ಮಿಂದ. ನಮ್ಗೆ ಆಲ್ ಓವರ್ ಇಂಡಿಯಾದಲ್ಲಿ ಕಾನೂನಲ್ಲಿ ಇದೆ, ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಾದ್ರೂ ಬದುಕೋ ಹಕ್ಕಿದೆ.
ಅದನ್ನೇ ಇವ್ರು ಹೇಳ್ತಾರೆ ಗಡಿಗೆ ಹೇಳ್ತಾ ಇದ್ದಾರೆ ಸರ್, ನೀವು ಹೊರಗಡೆಯಿಂದ ಬಂದವರು, ವಲಸೆ ಬಂದವರು, ಯಾವ್ದು ಫೆಸಿಲಿಟಿ ಸರ್ ನಮ್ಗೆ ಸಿಗ್ಲಿಕ್ಕೆ ಕೊಡ್ತಾ ಇಲ್ಲ. ನನಗೇನು ID ಕಾರ್ಡ್ ಆಗ್ಲೇ ಇಲ್ಲ. ನನ್ನ ಮೀಟಿಂಗ್ ಕರೆದು ನಾನು ಹೋಗಿ ಕುತ್ಕೊಂಡಿದ್ದೀನಿ, ಅವ್ರೆಲ್ಲರಿಗೂ ಮಾಡಿಕೊಟ್ಟು ನಾನು ಮಾತ್ರ ಕುತ್ಕೊಂಡು ಎದ್ದು ಬಂದಿದ್ದೀನಿ. ನಂಗೆ ತುಂಬಾ ನೋವು ಆಯ್ತು ಅವತ್ತು. ನಮ್ಮಲ್ಲೇ ಒಗ್ಗಟ್ಟಿಲ್ಲ. ಮೇನು ನಮ್ಗೇನ್ ಬೇಕು, ನ್ಯಾಯ ಬೇಕಷ್ಟೇ. ನಾವೆಲ್ಲರೂ ಒಂದು ಈ ಸಮಾಜದಲ್ಲಿ, ಶ್ರೇಯ ಆಗ್ಲಿ, ನಾನಾಗ್ಲಿ, ಪ್ರೇಮ ಆಗ್ಲಿ, ನಿಖಿಲ್ ಅವರಾಗ್ಲಿ, ಕಾಜಲ್ ಗುರು ಆಗ್ಲಿ, ಎಲ್ಲರೂ ನಾವು ಒಂದೇ. ನಮ್ಮ ಸಮುದಾಯ ಮೇನ್ ಒಂದು. ನಮ್ಮಲ್ಲಿ ಒಗ್ಗಟ್ಟಿದ್ರೆ ನಮ್ಮ ಸಮಾಜ ನಮ್ಗೆ ಸಪೋರ್ಟ್ ಮಾಡುತ್ತೆ, ನಮ್ಮನ್ನು ಮೆಚ್ಚಿಕೊಳ್ಳುತ್ತೆ, ಪ್ರೀತಿ ವಿಶ್ವಾಸ ಸಿಗುತ್ತೆ ತನ್ನಷ್ಟು ತಾನೇ. ಅಷ್ಟು ಮಾತ್ರ ಹೇಳ್ತೇನೆ ಸರ್. ಎಸ್ ಮೇಡಮ್. ಸೌರಜ್ ಅವರು, ಕೊನೆಯದಾಗಿ ನಿಮ್ಮ ಮೇಲೆ ಪರ ವಿರೋಧ ಚರ್ಚೆಗಳು ಮಾಡ್ತಾ ಇದೆ, ಆಪಾದನೆ ಬರ್ತಾ ಇದೆ. ಒಂದೇ ಇದು, ನಂಗೆ ಇವರ ಮೇಲೆ ತುಂಬಾ ಪ್ರೀತಿ ಇದೆ. ಯಾಕೆಂದ್ರೆ ನಾನು ಈ ಮಂಗಳಮುಖಿಯವರಿಗೆ ಅನ್ಯಾಯ ಆಗ್ಬೇಕಂತ ನಿಟ್ಟಿನಲ್ಲಿ ಮಾಡಿರೋದಲ್ಲ. ಆಕ್ಚುಲಿ ಇದು ವಿಡಿಯೋ ಮಾಡಿರೋದು ಫೇಕ್ ಮಂಗಳಮುಖಿಯರ ಬಣ್ಣ ಬಯಲ್ ಮಾಡ್ಬೇಕಂತ ನಿಟ್ಟಿನಲ್ಲಿ ಮಾಡಿರೋದು. ಇವರು ಗೊತ್ತಿದೆ ಅವರು ಪರಿಚಯ ಇಲ್ಲ ಅಂತ. ನೋಡಿ, ವೈಟ್ ಕಲರ್, ನಾನು ವೈಟ್ ಕಲರ್ ನವರನ್ನು ಟಾರ್ಗೆಟ್ ಮಾಡಿ ನಾನು ವಿಡಿಯೋ ಮಾಡಿರೋದು. ಮತ್ತೆ ಬಂದಿರೋದು ಶ್ರೇಯ ಮಾಡ್ಲಿಕ್ಕೆ. ಶ್ರೇಯ ಬರುವಾಗ ಏನಾಯ್ತು, ಅಲ್ಲಿ ಶ್ರೇಯನಿಗೂ ನಿಲ್ಲಿಕ್ಕೆ ಇದಿರ್ಲಿಲ್ಲ. ಯಾಕೆಂದ್ರೆ ವಿಷಯ ಏನಂದ್ರೆ, ಇಲ್ಲಿ ಇವರು ಹೇಳಿದ್ರು ವಿಡಿಯೋ ಡಿಲೀಟ್ ಮಾಡಿ ಅಂತ. ಡಿಲೀಟ್ ಮಾಡಿದ್ರೆ ಸರಿ, ನಾನು ಡಿಲೀಟ್ ಮಾಡಬಹುದು. ಇಲ್ಲಿ ಎಷ್ಟೋ ಮಂದಿ ಇದನ್ನು ಕಾಪಿ ಮಾಡಿದ್ದಾರೆ, ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಇದ್ರಲ್ಲಿ ಮಾಡಿದ್ದಾರೆ. ಆದ್ರೆ ಈ ವಿಡಿಯೋ ಮಾಡಿದ್ರಿಂದ ಈ ವಿಡಿಯೋ ಮಾಡಿದ್ರಿಂದ ಜನರಿಗೆ ಇವರ ಮೇಲೆ ಒಂದು ಗೌರವ ಬರುತ್ತೆ. ಯಾಕೆಂದ್ರೆ ಎಷ್ಟೋ ಮಂದಿ ಫೇಕ್ ಗಳು ಇಡ್ತಾರೆ, ಅವರ ಬಗ್ಗೆ ಕಾರ್ಯಾಚರಣೆ ಆಗ್ಲಿ. ನಾನು ಇವರತ್ತನೇ ಈ ಸಮುದಾಯವರ ಹತ್ರ ಹೇಳುದು, ನೀವು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಮಂಗಳೂರಲ್ಲಿ ಎಷ್ಟು ಮಂದಿ ಫೇಕ್ ಮಂಗಳಮುಖಿಗಳಿದ್ದಾರೆ, ಅವರನ್ನು ನೀವು ಕಾರ್ಯಾಚರಣೆ ಮಾಡಿ ನಮ್ಮ ಮಂಗಳೂರಿಂದ ನೀವು ಓಡಿಸಬೇಕು. ಯಾಕೆಂದ್ರೆ ನೋಡಿ, ಇದರ ಬಗ್ಗೆ ಫೇಸ್ ಮಾಡ್ಲಿಕ್ಕೆ ಯಾರನ್ನು ಕೂಡ ಹೋಗಲ್ಲ. ಇವತ್ತು ನಾನು ಹೋದೆ, ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ಗೆ ಕದಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರು. ಸರಿ, ಹೋಗಿದ್ದಾರೆ, ವಿಡಿಯೋದಲ್ಲಿ ಮಾತಾಡಿದ್ದಾರೆ, ಓಕೆ, ಒಪ್ತೇನೆ. ಯಾಕೆಂದ್ರೆ ನಾನು ನ್ಯಾಯದ ಪರವಾಗಿದ್ದೇನೆ, ನಾನು ಜನರ ಪರವಾಗಿದ್ದೇನೆ. ಪ್ಲಸ್ ನಾನು ನಿಮ್ಮ ಬಗ್ಗೆ ತುಂಬಾ ಗೌರವ ಇದೆ. ಮಂಗಳಮುಖಿಯವರು ತುಂಬಾ ಮಂದಿ ನನ್ನಲ್ಲಿ ಕಾಂಟ್ಯಾಕ್ಟ್ ಇದ್ದಾರೆ, ತುಂಬಾ ಮಂದಿ ಇದ್ದಾರೆ. ಆದ್ರೆ ಮೊನ್ನೆದ ಇನ್ಸಿಡೆಂಟ್ ಅಲ್ಲಿ ನಂಗೆ ಅವ್ರು ಯಾರಂತಾನೆ ಗೊತ್ತಿಲ್ಲ. ಯಾಕೆಂದ್ರೆ ಇವರ ಸೇಫ್ಟಿ, ಇವರ ಬಗ್ಗೆ ಹೆಸರು ಹಾಳಾಗಬಾರ್ದು ಅನ್ನೋ ಆ ನಿಟ್ಟಿನಲ್ಲಿ ವಿಡಿಯೋ ಮಾಡಿರೋದು. ಯಾಕೆಂದ್ರೆ ಈ ವಿಡಿಯೋದಿಂದ ನಮ್ಮ ಸಮಸ್ತ ತುಳುನಾಡು ಜನತೆಗೆ ಕೆಲವು ಫೇಕ್ ಮಂಗಳಮುಖಿಯ ಬಗ್ಗೆ ಇವತ್ತು ಗೊತ್ತಾಯ್ತು, ಇಲ್ಲಿ ಚರ್ಚೆ ಆಯ್ತು. ಆ ವಿಡಿಯೋ ಮಾಡಿದ್ರಿಂದ ಇಲ್ಲಿ ಇಷ್ಟು ಚರ್ಚೆ ಆಯ್ತು, ಇವರ ಬಗ್ಗೆ ಏನೆಲ್ಲ ಇದೆ ಎಲ್ಲ ಇವತ್ತು ಗೊತ್ತಾಯ್ತು. ಎಸ್ ಸೌರಜ್, ಓಕೆ, ಥ್ಯಾಂಕ್ ಯು ಸೌರಜ್. ಎಸ್, ನಮ್ಮ ಕುಡ್ಲ ವಾಹಿನಿಯ ಒಂದು ಕಳಕಳಿ ಕೂಡ ಇದೇ ಆಗಿತ್ತು. ಏನಪ್ಪಾ ಅಂದ್ರೆ, ಸಮಾಜದಲ್ಲಿ ಈ ಒಂದು ವಿಡಿಯೋ ತುಂಬಾನೇ ನಿನ್ನೆಯಿಂದ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಈ ಬಗ್ಗೆ ನಾವು ಮಾತನಾಡ್ತೇವೆ, ಅದರಲ್ಲೂ ಕೂಡ ನಾನು ಹೇಳುವಂತದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ. ಮತ್ತೆ ಒಂದೊಂದು ವಿಷಯ, ಈಗ ಕೆಲವರು ಈ ಟೋಪನ್ ಆಗಿ ಬರ್ತಿದ್ದಾರೆ, ಅಂತವರ ಮೇಲೆ ನೀವು ಜನರ ಹತ್ರ ಹೇಳುದು, ನೀವು ಪೊಲೀಸ್ ಗಿರಿ ಮಾಡುದು ಬೇಡ. ಯಾಕೆಂದ್ರೆ ಮೊನ್ನೆ ಇದ್ರಲ್ಲಿ ಗೊತ್ತಾಯ್ತಾನೆ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಈ ಟೋಪನ್ ಹಾಕಿದವರು ಕೂಡ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾನು ಜನರು ಕೂಡ ಹೇಳುದು, ಸ್ವಲ್ಪ ಇವರ ಬಗ್ಗೆ ನಿಮ್ಗೆ ಡೌಟ್ಸ್ ಏನೋ ಇದ್ರೆ ಅಂತ ಹೇಳಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಇದ್ರೆ ಪೊಲೀಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾಕೆಂದ್ರೆ ಡೈರೆಕ್ಟ್ ಆಗಿ ನಾವು ಹೋಗಿ ನಾನು ಮಾಡಿ ಅಂತ ವಿಡಿಯೋ ಅನ್ನು ಯಾರು ಕೂಡ ಆತರ ಮಾಡುದು ಬೇಡ. ಯಾಕೆಂದ್ರೆ ಇವರ ಸಮುದಾಯಕ್ಕೆ ಹೆಸರು ಹಾಳಾಗುದು ಬೇಡ. ಅದಕ್ಕೋಸ್ಕರ ಒಂದು ವೇಳೆ ಇಲ್ಲಿ ನೋಡಿ, ಇಲ್ಲಿ ಬೈ ಮಿಸ್ಟೇಕ್ ಆಗಿ ಅಲ್ಲಿ ಆಗಿರ್ಬೋದು, ಶ್ರೇಯ ಅನ್ನೋ ಪ್ರಾಬ್ಲಮ್ ಆಗಿರ್ಬೋದು. ಒಂದು ವೇಳೆ ಇವರಿಗೆ ಏನಾದ್ರು ಇದರ ಬಗ್ಗೆ ಇವರಿಗೆ ಏನಾದ್ರು ಬೇಜಾರಾಗಿದೆ, ನಾನು ಸಾರಿ ಕೇಳಿದೆ ನನ್ನಿಂದ, ಓಕೆ. ಅದಕ್ಕೋಸ್ಕರ ಹೇಳಿದ್ದು, ನನ್ನ ಒಂದೇ ಏನಂದ್ರೆ, ಈ ಮಂಗಳಮುಖಿಯವರಿಗೆ ನ್ಯಾಯ ಸಿಗ್ಬೇಕು, ಇವರು ಒಗ್ಗಟ್ಟಾಗಬೇಕು, ಮತ್ತೆ ಮಂಗಳೂರಿನ ಜನರ ಮೇಲೆ ಈ ದೌರ್ಜನ್ಯ ಕಡಿಮೆ ಆಗಬೇಕು, ಅಷ್ಟೇ ನನ್ನ ವಿನಂತಿ. ಎಸ್ ಸೌರಜ್, ಎಸ್, ಥ್ಯಾಂಕ್ ಯು. ಸೌರಜ್ ಅವರು ಹೇಳುವಂತಹ ಮಾತು, ದೌರ್ಜನ್ಯ ಕಡಿಮೆ ಆಗಬೇಕು ಅನ್ನುವಂತಹ ಮಾತು ಹೇಳ್ತಾ ಇದ್ದಾರೆ. ಎಸ್, ಸೌರಜ್ ಅವರು ಸಾಮಾಜಿಕ ಕಾರ್ಯಕರ್ತ, ಈ ಒಂದು ದಂಧೆಯನ್ನು ಬಯಲಿಗೆ ಎಳೆದಂತಹ ವ್ಯಕ್ತಿ. ಥ್ಯಾಂಕ್ ಯು ಸೌರಜ್, ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ಅಂಡ್ ಸಂಧ್ಯಾ ಅವರು, ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ ಕಾರ್ಯದರ್ಶಿ, ನಮ್ ಜೊತೆ ಇದ್ರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಅಂದಾಗೆ ಪ್ರೇಮ ಮಂಗಳೂರು ನವಸಹಜ ಸಂಘ ಸದಸ್ಯರು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮ ಒಂದು ಕಳಕಳಿ ಕೂಡ ಅಷ್ಟೇ. ನಮ್ಮ ಕುಡ್ಲ ವಾಹಿನಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿಗೆ ಯಾಕೆ ಪ್ರಸ್ತುತ ಪಡಿಸ್ತು ಅಂತ ಹೇಳಿದ್ರೆ, ಒಂದೇ ಒಂದು ಕಾರಣ. ಯಾಕಪ್ಪ ಅಂದ್ರೆ, ನಿನ್ನೆಯಿಂದ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇತ್ತು. ಅದು ಮಂಗಳೂರಿಗೆ ಸಂಬಂಧಪಟ್ಟಂತಹ ವಿಡಿಯೋ, ಮಂಗಳೂರಿನಲ್ಲಿ ನಕಲಿ ಮಂಗಳಮುಖಿಯರ ಹಾವಳಿ ಅನ್ನುವಂತಹ ವಿಡಿಯೋ. ನಮಗೂ ಕೂಡ ತುಂಬಾನೇ ಬೇಸರ ಆಯ್ತು. ಮಂಗಳಮುಖಿಯರಿಗೆ ನಮ್ಮ ಮಂಗಳೂರಿನಲ್ಲಿ ತುಂಬಾನೇ ಒಂದು ದೊಡ್ಡ ಮಟ್ಟದ ಸ್ಥಾನಮಾನ ಕೊಡ್ತೇವೆ, ನಮ್ಮ ಧಾರ್ಮಿಕತೆಯಲ್ಲೂ ಕೂಡ ಅವರಿಗೆ ಉನ್ನತ ಸ್ಥಾನಮಾನದ ಮರ್ಯಾದೆಯನ್ನು ನಾವು ಕೊಡ್ತೇವೆ. ಆದ್ರೆ ಇವರ ಹೆಸರನ್ನು ಬಳಸಿಕೊಂಡು ಬೇರೆ ಯಾರೋ ಇನ್ನೊಬ್ರು ಬೇಳೆ ಬೇಯಿಸುವುದಂತ ಹೇಳುವಾಗ ನಮಗೂ ಕೂಡ ಎಲ್ಲೋ ಬೇಸರವಾಯಿತು. ಅದರಲ್ಲೂ ಕೂಡ ನಾವು ಗಮನಿಸಬೇಕು, ಇದರಲ್ಲಿ ಪರ ವಿರೋಧ ಚರ್ಚೆಗಳು ಕೇಳಿ ಬರ್ತಾ ಇತ್ತು. ಒಂದು ಕಡೆ ಒಂದು ಸಂಘಟನೆ ಹೇಳುತ್ತೆ ಇವರು ನೈಜ ಮಂಗಳಮುಖಿಯರು ಅಂತ ಹೇಳಿ, ಇನ್ನೊಂದು ಸಂಘಟನೆ ಹೇಳುತ್ತೆ ಇವರು ನೈಜ ಮಂಗಳಮುಖಿಯರು ಅಲ್ಲ ಅನ್ನುವಂಥದ್ದು. ಸೊ ಅದರಲ್ಲಿ ಸಿಲುಕಿ ಬಿದ್ದಂತಹ ಹುಡುಗ ಈ ಸಾಮಾಜಿಕ ಕಾರ್ಯಕರ್ತ ಸೌರಜ್ ಅವರು. ಏನೋ ಈ ಹಿಂದೆ ಒಂದು ಅನೇಕ ದಂಧೆಗಳನ್ನು ಬಯಲಿಗೆಳೆದಿದ್ರು. ನಮ್ಮ ಒಂದು ಕಳಕಳಿ ಏನಪ್ಪಾ ಅಂದ್ರೆ, ಈ ಒಂದು ವಿಷಯ ಏನನ್ನುವಂಥದ್ದು ಗೊತ್ತಾಗಿರುವಂತಹ ವಿಷಯ ಅಂತ ಹೇಳಿದ್ರೆ, ಒಂದು ಸಣ್ಣ ಸಮುದಾಯ, ಮಂಗಳಮುಖಿಯರ ಸಮುದಾಯ ನಮ್ಮ ಮಂಗಳೂರಲ್ಲಿದೆ. ನಿಜವಾಗ್ಲೂ ಕೂಡ ಮಂಗಳಮುಖಿಯರಿಗೆ ನಾವು ಪೂಜ್ಯ ಭಾವನೆಯಿಂದ ನಾವು ನೋಡ್ತೇವೆ. ನಮ್ಮ ಉದ್ದೇಶ ಇಷ್ಟೇ, ಇವರ
ಇವರಲ್ಲಿ ಒಗ್ಗಟ್ಟಿರ್ಲಿ ಅನ್ನುವಂಥದ್ದು. ಯಾಕೆ ಗುಂಪುಗಳಾಗಿ ಡಿವೈಡ್ ಆಗ್ತಾ ಇದ್ದಾರೆ, ಇವರಲ್ಲೇ ಒಗ್ಗಟ್ಟಿಲ್ಲ, ಮುಂದಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥದ್ದು. ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ಬರುತ್ತೆ. ಲೈಂಗಿಕ ಅಲ್ಪಸಂಖ್ಯಾತರು ಅಂತ ಹೇಳುವಾಗ ಅವರ ಸಮಸ್ಯೆಗಳು ಬಗೆಹರಿಬೇಕಾದ್ರೆ ಅವರು ಒಗ್ಗಟ್ಟಾಗಿರ್ಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ. ಎಸ್, ಇನ್ನು ಮುಂದೆ ಮಂಗಳಮುಖಿಯರ ಸಂಘ ಒಂದಾಗುತ್ತೆ ಅನ್ನುವಂತಹ ಭಾವನೆ, ಆಶಯ ನಮ್ಮದಿದೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸೌರಜ್. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24x7.